ಇರೋದು ಹಂಗೆ ಅಲ್ವಾ ಸರ್. ಟಾಯ್ಲೆಟ್ಗೆ ಹೋದ್ರೆ ಅಲ್ಲಿ ಬರ್ತಾನೆ ಚಡ್ಡಿ ಬಿಚ್ಕೊಂಡು ಒಬ್ಬ, ಜಿಪ್ ಬಿಚ್ಕೊಂಡು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಅಮ್ಕೋ ಕುಚ್ ದೇಖ್ಲೋ. ರಾಜೀನಾಮೆ ಕೊಟ್ಟಿಲ್ಲ, ನನ್ನ ಅವಧಿ ಮುಗಿದಿದೆ. ತಮ್ಮ ಜೀವಮಾನದಲ್ಲಿ ಏನನ್ನೂ ಅನುಭವಿಸಿಲ್ಲ, ಸಣ್ಣ ಪಡೆದಾಗ ಅವಮಾನ ಸೋಲು ಅನುಭವಿಸಿರ್ಬೋದು. ಬಾಬಾ ಆ ಮನುಷ್ಯನ ಬಗ್ಗೆ ಅಂತ ಹೊಡಿತಾರೆ, ನೋಡ್ಕೊಳ್ಳಿ ನೇಪಾಳಲ್ಲಿ ಹೊಡೆದಂಗೆ. ಅಲ್ಲೇ ನೀವು ದುಡ್ಡು ಕೊಟ್ರಂತೆ ಸಿಗ್ಗಾವಿನಲ್ಲಿ? ಹೌದು, ಎಲೆಕ್ಷನ್ ಟೈಮ್ನಲ್ಲಿ. ನಿಜಾನ ಸರ್? ಎಲ್ಲ ಜೇಬಲ್ಲಿ ಇಟ್ಕೊಂಡ್ಬಿಡ್ತಾರೆ, ಎಲ್ಲ ಮೊಟ್ಟೆ ಇಡುತ್ತೆ ಅಂತ ಕಳ್ಳರು. ಸುಮ್ಮನೆ ಒಂದು ಚೀಟಿಕೆ ಮುಖ್ಯಮಂತ್ರಿ ಇದನ್ನ ಇಂಪ್ಲಿಮೆಂಟ್ ಮಾಡ್ರಯ್ಯ ಅನ್ಬಿಟ್ಟಿದ್ರೆ ಆಗಬೇಕಾಗಿರೋದನ್ನ. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ನೆಲದಿಂದ ಬರ್ತಾ ಇಲ್ಲ, ಆಕಾಶನೇ ಉದುರುತ್ತಿದ್ದಾರೆ ಎಲ್ಲ ಮತ. ಸೊ ಬಹಳ ಕಡಿಮೆ ಜನ, ಇನ್ಯಾವನೊಬ್ಬ ಅಯೋಗ್ಯ ಇದ್ದ, ಯಾವನ ಮಿನಿಸ್ಟರ್ನ ಬೇನಾಮಿ ರಾಜ್ಯದ ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗುವಂತಹ ನೀಚರು ಇವರು ಎಷ್ಟೋ ಜನ. ಅವಮಾನ ಆಯ್ತು ಅವಳು, ಆಮೇಲೆ ಅದು ಬೇರೆ ಪ್ರಶ್ನೆ. ನನಗೆ ಅವಳೇ ಅನ್ಬೇಕಾದ್ರೆ ಆಮೇಲೆ ಅದು ಲಂಚಕ್ಕೆ ಒಬ್ಬನ ಇಟ್ಕೊಂಡಿದ್ದಾಳೆ ಅವಳು. ಒಂದೇ ಸಲಕ್ಕೆ ಮೇಲೆ ಬಿತ್ತಕ್ಕತ್ತಿ ಭರತನಾಟ್ಯ ಮಾಡಿ ಏನು ನೀನು ನಮ್ಮನ್ನ ಹೇಳ್ಕೊಂಡೋಗೋದಕ್ಕೆ ನೋಟಿಸ್ ಕೊಡೋ ಅನ್ಬೇಕಾಗಿತ್ತು. ನಾವು ಹೋಗ್ಬಿಟ್ವಿ, ಇಲ್ಲಿಗೆ ಬಗೆಯಿರುತ್ತೆ ಅಂದ್ಕೊಟ್ರೆ ನೋಡ್ರಿ ಒಳಗಡೆ ಕೂರಿಸ್ಕೊಂಡು ಕೇಸೇ ಹಾಕ್ಬಿಟ್ರು. ಸೆಕ್ಷನ್ 353 ಅರೆಸ್ಟ್ ಆದವರು ಇಲ್ಲಿ ತನಕ 1-2 ದಿವಸ ಜೈಲಲ್ಲಿ ಬಂದಿದ್ದು ಉದಾಹರಣೆ ಇಲ್ಲ ಕರ್ನಾಟಕದಲ್ಲಿ. ಲೋಫರ್ಗಳು, ಲುಚ್ಚಾಗಳು ಅವ್ರ ಆಫೀಸಿಂದ ಕರೆ ಮಾಡ್ತಾರೆ, ಸರ್ ನಿಮ್ಮದು 60 ಕೋಟಿ ಪ್ರಾಜೆಕ್ಟ್ ಅಲ್ವಾ, ಇಷ್ಟು ಪರ್ಸೆಂಟು ದಯವಿಟ್ಟು ನಮ್ಮ ಆಫೀಸ್ಗೆ ಅಥವಾ ನಮಗೆ ತಲುಪಿಸ್ಬಿಡಿ ಸರ್. ನೀವು KRS ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಕೇಳ್ತಾ ಇದ್ದೀರಾ. ಹೌದು, ರಾಜೀನಾಮೆ ಇಲ್ಲ ನಮ್ಮಲ್ಲಿ, ಅಂದರೆ ನಾನು ರಾಜೀನಾಮೆ ಕೊಟ್ಟಿಲ್ಲ. ನಮ್ಮಲ್ಲಿ KRS ಪಕ್ಷದಲ್ಲಿ ಇವತ್ತಿನ ಭಾರತದ ಏನು ವಂಶ ಪಾರಂಪರ್ಯ ರಾಜಕಾರಣ ಇದೆ, ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರಗಳಿದೆ. ಈ ವಂಶ ಪಾರಂಪರ್ಯ ರಾಜಕಾರಣ, ಅದ್ರ ಮೂಲಕ ಬರುವಂಥ ಭ್ರಷ್ಟರು, ದುಷ್ಟರು, ದೊಡ್ಡ ದೊಡ್ಡ ಅಹಂಕಾರ, ಮದೋನ್ಮತ್ತ ರಾಜಕಾರಣಿಗಳ ಮಕ್ಕಳು, ಅವ್ರ ಕುಟುಂಬದವರು ಬಂದು ಈಗ ದೇಶವನ್ನು ಹಾಳು ಮಾಡ್ತಿದ್ದಾರೆ. ಅದಕ್ಕೆ ಪರಿಹಾರ ಏನು ಅಂದಾಗ ಇಲ್ಲಿ ಟರ್ಮ್ ಲಿಮಿಟ್ಸ್ ಇರಬೇಕು, ಜೊತೆಗೆ ಪ್ರೈಮರಿ ಎಲೆಕ್ಷನ್ಸನ್ನು ನಡಿಬೇಕು ಕೆಲವೊಂದು ವಿಚಾರಗಳಿಗೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಪಕ್ಷ ಆರಂಭ ಮಾಡಿದಾಗಲೂ ನಮ್ಮ ಪಕ್ಷದಲ್ಲಿ ಎಷ್ಟೋ ಜನರಿಗೆ ಅದು ಇನ್ನೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಅದರ ಪ್ರತಿಪಾದನೆ ನಾನೇ ಸ್ವತಃ ಪ್ರತಿಪಾದನೆ ಮಾಡಿ ನಮ್ಮ ಪಕ್ಷದಲ್ಲಿ KRS ಪಕ್ಷದಲ್ಲಿ 3 ವರ್ಷಕ್ಕೆ 1 ಅವಧಿ ಮತ್ತು ಅವರು ಸತತವಾಗಿ 2 ಅವಧಿಗಿಂತ ಹೆಚ್ಚಿಗೆ ಇರಬಾರದು, ಯಾರೇ ಆಗಲಿ. ಯಾಕಂದರೆ ಇದು KRS ಪಕ್ಷ ನಾನಿರೋ ತನಕ ಇರಲಿ, ಆಮೇಲೆ ನಾನು ಉಪಯೋಗಿಸ್ಕೊಂಡು ಬಿಟ್ಬಿಡ್ತೀನಿ ಅನ್ನೋ ಥರದ್ದಲ್ಲ. ಒಂದು ಪ್ರಜಾಸತ್ತಾತ್ಮಕವಾದ ಪ್ರಜಾಪ್ರಭುತ್ವದ ಏನು ನೈಜ ಆಶಯಗಳನ್ನು ಪ್ರತಿಬಿಂಬಿಸುವಂತಹ ಕಾಲಕ್ಕೂ ಇದು ಏನಂತಾರೆ ರಿಲೆವೆಂಟ್ ಆಗಿರುವಂತಹ ಒಂದು ಪಕ್ಷವಾಗಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಸದಾ ಏನಂತಾರೆ ಮಹತ್ವಾಕಾಂಕ್ಷೆಗಳಿಂದ ಕಟ್ಟಲ್ಪಟ್ಟಿರುವಂಥ ಪಕ್ಷ. ಹಾಗಾಗಿ ನಾನು 2019ರಿಂದ 2025 ತನಕ 2 ಟರ್ಮ್ಗೆ, ಗರಿಷ್ಠ 2, ಈಗ ಅಮೇರಿಕದ ಪ್ರೆಸಿಡೆಂಟ್ಗಳಿಗೆ 2 ಟರ್ಮ್ ಇದ್ದ ಹಾಗೆ. ಸೊ ಅವಧಿಗೆ ಅಧ್ಯಕ್ಷನಾಗಿದ್ದೆ. ಸೊ ನಾನು ಮುಂದಕ್ಕೆ ಇನ್ನು ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಮುಂದೆ ಇನ್ನೊಂದು ಸಲ ಅಧ್ಯಕ್ಷ ಆಗ್ಬೋದು, ಆದರೆ ನೆಕ್ಸ್ಟ್ ಅವಧಿಗೇನೆ ಆಗೋದಕ್ಕೆ ನಿರಂತರವಾಗಿ 3ನೇ ಅವಧಿಗೆ ಇದೇ ತರಹದ್ದನ್ನು ನಾವು 2016ರಲ್ಲಿ ಆರಂಭಿಸಿದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಲ್ಲೂ ಇದೇ ಪದ್ಧತಿ. ನಾನು ಅದರ ಯಾವುದು ಫೌಂಡರ್ ಪ್ರೆಸಿಡೆಂಟು, ಸಂಸ್ಥಾಪಕ ಅಧ್ಯಕ್ಷ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. 2 ವರ್ಷಗಳ ಕಾಲ ಆದಮೇಲೆ 3ನೇ ಮತ್ತು 4ನೇ ವರ್ಷಕ್ಕೆ ಇನ್ನೊಬ್ಬರಾದರು ವಿಜಯರಾಘವ ಮರಾಠೆ, 5 ಮತ್ತು 6ನೇ ವರ್ಷಕ್ಕೆ ಮಲ್ಲಿಕಾರ್ಜುನ್ ಭಟ್ಟಳ್ಳಿ ಆದರು. ಮತ್ತು ಈಗ 7 ಮತ್ತು 8ನೇ ವರ್ಷಕ್ಕೆ ಮತ್ತೆ ವಿಜಯರಾಘವ ಮರಾಠೆ ಅವರಾಗಿದ್ದಾರೆ. ಈ ಡಿಸೆಂಬರ್ಗೆ ಅವರ ಅವಧಿ ಮುಗಿಯುತ್ತೆ, ಅದಕ್ಕೆ ಬೇರೆಯವರು ಮತ್ತೆ ಅಧ್ಯಕ್ಷರಾಗ್ತಾರೆ. ಸೊ ಹಾಗಾಗಿ ನಾನು 2 ವರ್ಷ ಆದಮೇಲೆ ಮತ್ತೆ ಆಗಲಿಲ್ಲ. ಅದೇ ರೀತಿಯಲ್ಲೇ ಈಗ ನಮ್ಮದು ಅವಧಿ ಮುಗಿದಿದೆ. ಸೊ ಈಗ ನಾನು ಮಾಜಿ ರಾಜ್ಯಾಧ್ಯಕ್ಷ ಅಂತ ಹೇಳ್ಬೋದೇ ಹೊರತು ರಾಜೀನಾಮೆ ಕೊಟ್ಟಿಲ್ಲ, ನನ್ನ ಅವಧಿ ಮುಗಿದಿದೆ. ಈಗ ಪಕ್ಷದಲ್ಲಿ ಒಂದಷ್ಟು ಇದು ಮಾಡಿಕೊಂಡು ಅದು ಎಕ್ಸಿಕ್ಯೂಟಿವ್ ಕಮಿಟಿ ಇದರಲ್ಲಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಇಟ್ಕೊಂಡಿದ್ದಾರೆ. ನಾನು ರಾಜ್ಯಾಧ್ಯಕ್ಷ ಸ್ಥಾನ ಮುಗಿದ ಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿಯೋ ಉಪಾಧ್ಯಕ್ಷನಾಗಿಯೋ ಯಾವುದು ಬೇಕಾದರೂ ಆಗ್ಬೋದು, ಅದಕ್ಕೇನಿಲ್ಲ. ರಾಜ್ಯಾಧ್ಯಕ್ಷ, ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ ಮತ್ತು ಜಂಟಿ ಕಾರ್ಯದರ್ಶಿ, ಖಜಾಂಚಿ, ಇವರು 5 ಜನ ಯಾವುದೇ ಕಾರಣಕ್ಕೂ ಸತತ 3ನೇ ಅವಧಿಗೆ ಇರಬಾರದು ಅಂತ. ಸೊ ಹಾಗಾಗಿ ಮೊನ್ನೆ ನಡೆದಂಥ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಂತ ಏನು ಹೇಳ್ತೀವಿ, ಸಂಸ್ಥಾಪನಾ ದಿನ ನನ್ನ ಅವಧಿ ಮುಗಿತು. ಈಗ ನಮ್ಮ ಪಕ್ಷದಲ್ಲಿ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸಾಮಾಜಿಕ ಹೋರಾಟಗಾರರಾಗಿಯೂ ಸುಮಾರು 15-20 ವರ್ಷಗಳಿಂದ ಸಕ್ರಿಯವಾಗಿರುವಂತಹ ದೀಪಕ್ CN ರವರು ಇವಾಗ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಲ್ಲೇ ಬೇರೆಯವರು ಅವರ ದೀಪಕ್ CN ರವರು 5-6 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಹಾಗಾಗಿ ಆ ಸ್ಥಾನ ತೆರವಾಗಿದ್ದಕ್ಕೆ ಇತರ ರಘುಪತಿ ಭಟ್ ಅವರು ಸಹ ಈಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಈಗ ಕೆಲವೊಂದಷ್ಟು ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಆಗಿದೆ. ಸೊ ಈಗ ನೆಕ್ಸ್ಟು KRS ಪಾರ್ಟಿಯವ್ರದ್ದು ಏನೆಲ್ಲ ಅಜೆಂಡಾಗಳಿದೆ? ಯಾಕೆಂದರೆ ಕೆಲವೊಂದು ಹೋರಾಟ ಮಾಡ್ತಾ ಇದ್ದೀರಾ, ಕೆಲವೊಂದು ಪ್ರಾಪರಾಗಿ ಆಗ್ತಾಯಿದೆ, ಕೆಲವೊಂದು ಪ್ರಾಪರಾಗಿ ಆಗ್ತಾ ಇಲ್ಲ. ಅದೇನು ಕಾರಣ ಅಂತ ನನಗೆ ಗೊತ್ತಿಲ್ಲ, ಅದನ್ನು ನೀವು ಹೇಳಬೇಕು ಇವಾಗ. KRS ಪಕ್ಷದ್ದು ನಿರಂತರವಾಗಿ ನಿಮಗೆ ಗೊತ್ತಿರೋ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಸಂಚಲನಾತ್ಮಕವಾದ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ವಿ.
ಇಡೀ ದೇಶದಲ್ಲಿಯೇ, ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೇ KRS ಪಕ್ಷದವರ ರೀತಿ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು, ಸಮಾಜದ ಅವ್ಯವಸ್ಥೆಗಳನ್ನು, ಪೊಲೀಸರ ದಬ್ಬಾಳಿಕೆಯನ್ನು ಪ್ರಶ್ನೆ ಮಾಡ್ತಿರುವಂಥ ಒಂದು ಸಂಘಟಿತ ಪಕ್ಷ ವ್ಯಕ್ತಿಗಳು ಅಲ್ಲಲ್ಲಿ ಮಾಡಿದ್ದಾರೆ. ಇತ್ತೀಚೆಗೆ ನಾ ಎಲ್ಲ ನೋಡಿದೆ, ಗುಜರಾತ್ನಲ್ಲಿ ಯಾವುದೋ ಒಬ್ಬರು ಹೋಗಿ ಲಂಚ ಕೇಳಿದವನಿಗೆ ಹೋಗಿ ಸನ್ಮಾನ ಮಾಡಿ ಅವಮಾನ ಮಾಡಿದ್ರು, ಫೇಸ್ಬುಕ್ ಲೈವ್ ಮಾಡಿದ್ರು. ಆದರೆ ಸಂಘಟಿತವಾಗಿ ಯಾವುದು ಮಾಡ್ತಾ ಇದೆ? KRS ಪಕ್ಷ ಮಾಡ್ತಾ ಇದೆ. ಯಾರೋ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ವಿಡಿಯೋ ಮಾಡಿ ಲೈವ್ ಮಾಡಿ ಅಲ್ಲಿ ದೊಡ್ಡ ಗಲಾಟೆ ಎಬ್ಬಿಸಿದ್ರು, ಅಷ್ಟೇ, ಮುಗೀತು. ಆ ಪೊಲೀಸರು ಸರಿಯಾದ ಟೈಮಿಗೆ ಸರಿಯಾಗಿ ಒಂದು ಕೇಸ್ ಹಾಕಿ ಜಡಿತಾರೆ, ಮುಗೀತು ಅವನ ಕತೆ. ಆದರೆ ಇವತ್ತು ನಿರಂತರವಾಗಿ KRS ಪಕ್ಷ ಮಾಡ್ತಾ ಇದೆ. ಯಾವ ಪಕ್ಷ ಇವತ್ತು ದೇಶದಲ್ಲಿ ಎಲ್ಲೂ ಇಲ್ಲ KRS ಪಕ್ಷದ ರೀತಿಯಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಜನರ ಮುಂದೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕಡೆಯಿಂದ ಆಗಿರೋ ತಪ್ಪುಗಳು ಸಹ ಫೇಸ್ಬುಕ್ ಲೈವಲ್ಲಿ ದಾಖಲಾಗಿದೆ. ಸಣ್ಣ ಪುಟ್ಟ ತಪ್ಪುಗಳಾಗಿದೆ, ನಾವೇನು ದೊಡ್ಡ ತಪ್ಪುಗಳು ಯಾವ ಮಾಡಿಲ್ಲ, ದಾಖಲಾಗಿದೆ. ಹಾಗಾಗಿ ಮಾಡ್ತಾ ಬಂದಿದ್ದೀವಿ. ಅದು ಸಾವಿರಾರು ಜನರಿಗೆ ಸ್ಫೂರ್ತಿ. ರಾಜ್ಯದಲ್ಲಿ ಸುಮಾರು 57-58 ಸಾವಿರ ಜನ ಆನ್ಲೈನಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ದಾರೆ. 3-4 ಸಾವಿರ ಜನ ಅದಕ್ಕೆ ಮೊದಲು ಮಾಡಿಸಿದ್ದಾರೆ. ಸುಮಾರು 60 ಸಾವಿರ ಜನ ಇವತ್ತು ಪಕ್ಷದ ಸದಸ್ಯತ್ವ ತಗೊಳ್ಕೊಂಡಿದ್ದಾರೆ. ಸಾವಿರಾರು ಜನ ಏನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ನಮ್ಮ ಒಂದಲ್ಲ ಒಂದು ಚಟುವಟಿಕೆಗಳು ಅಥವಾ ಪ್ರಾತಿನಿಧ್ಯ ಅಲ್ಲಿನ ಸ್ಥಳೀಯವಾಗಿ ಇದೆ. ಅವರೆಲ್ಲರೂ 2 ತರಹದ್ದು, ಒಂದು ಜನಜಾಗೃತಿ ಮತ್ತು ಇವತ್ತಿನ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋದಕ್ಕೆ, ಭ್ರಷ್ಟಾಚಾರ ವಿರುದ್ಧದ ಒಂದಷ್ಟು ಹೋರಾಟಗಳು, ಮತ್ತು ಜನಪರವಾದ 10 ವಿಚಾರಗಳ ಬಗ್ಗೆ. ನಾವು ಪರಿಸರದ ವಿಚಾರಕ್ಕಿರಬಹುದು, ಸರ್ಕಾರದ ಆಡಳಿತ ಸುಧಾರಣೆ ವಿಚಾರವಾಗಿರಬಹುದು, ಸಾಮಾಜಿಕ ಕಾಳಜಿಯ ವಿಚಾರವಾಗಿರಬಹುದು, 10 ವಿಚಾರಗಳ ಬಗ್ಗೆ ನಾವು ಸ್ಥಳೀಯ ಮಟ್ಟಗಳಲ್ಲಿ ಹೋರಾಟಗಳನ್ನು ಮಾಡ್ತಾನೆ ಬರ್ತಾ ಇದ್ದೀವಿ. ಇದೆಲ್ಲದರ ಮೂಲಕ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಯುವಕ ಯುವತಿಯರಿಗೆ ಒಂದು ರಾಜಕೀಯ ನಾಯಕತ್ವದ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಬೇರೆ ಯಾವುದೇ ಪಕ್ಷದಲ್ಲಿ, ಕಾಂಗ್ರೆಸ್ಸು, BJP, JDS ಮುಖ್ಯವಾಗಿ ಈ ತರಹದ ಒಂದು ಅವಕಾಶ ಇಲ್ಲವೇ ಇಲ್ಲ. ಮೊನ್ನೆ ನೋಡಿ, 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದವರು ಏನು ಶಾಸಕರ ಅಥವಾ ಮಂತ್ರಿಗಳ ಕುಟುಂಬದವರು. ಇವತ್ತು ಇಡೀ ದೇಶದಲ್ಲಿ 3ನೇ ಸ್ಥಾನದಲ್ಲೋ 4ನೇ ಸ್ಥಾನದಲ್ಲಿದೆ. ಕುಟುಂಬಸ್ಥರಿಗೇನೆ MLAಗಳು MP ಗಳಾಗಿರುವಂಥದ್ದು ಕರ್ನಾಟಕದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ಇವತ್ತು ನಮ್ಮ ರಾಜ್ಯದ ಇದನ್ನ ನೋಡಿ, ಯಾವುದು ಮಂತ್ರಿಮಂಡಲವನ್ನ KH ಪಾಟೀಲ್ ಮಗ HK ಪಾಟೀಲ್, ಭೀಮಣ್ಣ ಖಂಡ್ರೆ ಮಗ ಈಶ್ವರ್ ಖಂಡ್ರೆ, ಗುಂಡೂರಾವ್ ಮಗ ದಿನೇಶ್ ಗುಂಡೂರಾವ್, ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡ, ವೆಂಕಟರೆಡ್ಡಿ ಅನ್ನೋಂಥ ಒಬ್ಬ ಕಾರ್ಪೊರೇಟರ್ ಇದ್ರು, ಅವ್ರ ಮಗ ರಾಮಲಿಂಗಾರೆಡ್ಡಿ ಮಗಳು ಅವರು ರಾಜಕಾರಣದಲ್ಲಿದ್ದಾರೆ. ಖರ್ಗೆ ಮಗ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕಾ ಖರ್ಗೆ, ಶಾಮನೂರು ಶಿವಶಂಕರಪ್ಪ ಮಗ ಮಲ್ಲಿಕಾರ್ಜುನ್, ಮತ್ತೆ ಅವರು ಮಂತ್ರಿಗಳು. ಇನ್ನಿಷ್ಟು ಎಷ್ಟೆಲ್ಲ ಜನ ಇನ್ನು ಹುಡುಕ್ತಾ ಹೋಗ್ಬೇಕು. ನಾನು ಅಂದ್ರೆ ಬಾಯಿಗೆ ಬಂದಿದ್ದು ಸುಮಾರು ಅರ್ಧ ಮಂತ್ರಿಮಂಡಲದಲ್ಲಿ ಅವರ ಅಪ್ಪನೋ ತಾತನೋ ಅಮ್ಮನೋ ಯಾರೋ ಒಬ್ರು ಸಚಿವರಾಗಿದ್ದವರು ಅಥವಾ ದೊಡ್ಡ ರಾಜಕಾರಣಿ ಆಗಿದ್ದವರು ಇರುವಂಥದ್ದು. ಇವರು ನಿಜಕ್ಕೂ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇದ್ದು, ಜನರ ಸಮಸ್ಯೆಗಳ ಬಗ್ಗೆ ಅರಿವಿರೋರು. ಇವರು ಅಲ್ಲಿ ಇಲ್ಲಿ ತಿಳ್ಕೊಂಡಿದ್ದಾರೆ. ತಮ್ಮ ಜೀವಮಾನದಲ್ಲಿ ಏನನ್ನೂ ಅನುಭವಿಸಿಲ್ಲ. ಸಣ್ಣ ಪುಟ್ಟದಾಗ ಅವಮಾನ, ಸೋಲು ಅನುಭವಿಸಿರ್ಬೋದು. 50 ಕೋಟಿ 60 ಕೋಟಿ ಖರ್ಚು ಮಾಡಿ ಚುನಾವಣಾ ಸೋಲಾಗಿರ್ಬೋದು, ಇನ್ನೊಂದು 80 ಕೋಟಿ ಖರ್ಚು ಮಾಡಿ ಗೆದ್ದಿರ್ಬೋದು. ಅದು ಬಿಟ್ಟರೆ ಇವರು ಏನು ಜೀವನ ಹಾಳು ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಕಷ್ಟಪಟ್ಟು ದುಡ್ದ ವ್ಯಕ್ತಿಗಳೇ ಅಲ್ಲ ಇವರು ಬಹುತೇಕರು. ಹಾಗಾಗಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಒಂದು ಚುನಾವಣಾ ಇವತ್ತು ರಾಜಕೀಯ ನಾಯಕತ್ವ ವಹಿಸಬೇಕು ಅಂದರೆ, ಕೊಡಬೇಕು ಅಂದರೆ ಈ ಪಕ್ಷಗಳಲ್ಲಿ ಎಲ್ಲಿ ಸಾಧ್ಯ ಆಗುತ್ತೆ? ಈ ತರಹದ ನಾಯಕತ್ವ ಕೊಡಬಾರ್ದು. ಎಲ್ಲರೂ ನಮ್ಮ ಗುಲಾಮರೇ ಆಗಿರಬೇಕು. ನಮ್ಮ ಹತ್ರ ಬರುವಂಥವ್ರು 2ನೇ ಹಂತದ 3ನೇ ಹಂತದ ರಾಜಕೀಯ ನಾಯಕತ್ವ ಬೆಳೆದ್ರೆ ನಮ್ಮನ್ನು ಅವರು ಚಾಲೆಂಜ್ ಮಾಡ್ತಾರೆ ಅಂತಲೇ ಈ ಭ್ರಷ್ಟ ಕಾಂಗ್ರೆಸ್ಸು, BJP, JDSನವರು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಚುನಾವಣೆ ಆಗದೆ ಇರೋ ನೋಡ್ಕೊಳ್ತಿರೋ. ಇವತ್ತು ನನಗನ್ನಿಸ್ದಂಗೆ ರಾಮಲಿಂಗಾರೆಡ್ಡಿನೂ ಕಾರ್ಪೊರೇಟರ್ ಆಗಿದ್ರು ಅನ್ಸುತ್ತೆ, ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆಗಿದ್ರು. ಅದೇ ರೀತಿಯಲ್ಲೇ ಹಲವಾರು ಜನ ಬೆಂಗಳೂರಿನ ರಾಜಕಾರಣಿಗಳು. ಆದರೆ ಇವರೆಲ್ಲ ಇವತ್ತು ಕಳೆದ 20 ವರ್ಷಗಳಲ್ಲಿ ಕಾರ್ಪೊರೇಟರ್ ಆಗಿರೋನು ಯಾವನ್ನೂ MLA ಆಗಿಲ್ಲ. ನನ್ಗನ್ಸ್ದಂಗೆ ಕೊನೇ ಸಲ ಬೆಂಗಳೂರಿನ ಕಾರ್ಪೊರೇಟರ್ ಆಗಿದ್ದು, MLA ಆಗಿದ್ದು ಅಂದರೆ ರವಿ ಏನಪ್ಪ ಅವ್ರ ಹೆಸರು, ಬಸವನಗುಡಿನಲ್ಲಿ ಈಗಿರುವಂತ ರವಿ ಸುಬ್ರಹ್ಮಣ್ಯ, ಚಂದ್ರಶೇಖರ್ ಅವ್ರ ಮೇಯರ್ ಕೂಡ ಆಗಿದ್ರು. ಅದಾದ್ಮೇಲೆ ಯಾವ ಬೆಂಗಳೂರಿನ ಮೇಯರ್ ಕೂಡ ಇನ್ನೊಬ್ರು ಇದ್ದಾರೆ, ಯಾರು ನಮ್ಮ RR ನಗರದ MLA ಅವರು ಅಂದ್ರೆ ಅವರು ಅಷ್ಟೇ. ಯಾರು ಮುನಿರತ್ನ ಒಂದೇ ಏಕಕಾಲದಲ್ಲಿ ಅದೊಂದು ವಿಚಿತ್ರ.
ಬಾಬಾ ಆ ಮನುಷ್ಯನ ಬಗ್ಗೆ ಅಂತ ಮಾತಾಡಲೇಬಾರ್ದು. ಸೊ ಅದೇ ಬಹುಶಃ ಅದಾದ್ಮೇಲೆ ಈತನ ಇರಬೇಕು. ಏನು ಕಾರ್ಪೊರೇಟರ್ ಆಗಿದ್ದುಕೊಂಡು ಅಂದ್ರೆ ಬೆಳ್ಳೆಣಿಕೆ ಜನಗಳು ಮಾತ್ರ ಕಾರ್ಪೊರೇಟ್ ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟರ್. ಆದ್ರೆ ಹಿಂದಿನ ಸಮಯದಲ್ಲಿ ಆ ಥರ ಕಾರ್ಪೊರೇಟರ್ ಆದವರು, ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಬೆಂಗಳೂರಿನ ಯಾವುದೋ ನಗರ ಗ್ರಾಮ ಪಂಚಾಯತಿ ಅಥವಾ ಬೆಂಗಳೂರು ಗ್ರಾಮಾಂತರ ಗ್ರಾಮ ಪಂಚಾಯತಿಯ ಅಥವಾ ಆಗಿನ್ನೂ ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಷ್ಟೇ ಇತ್ತು. ನಾರಾಯಣ ಸ್ವಾಮಿ ಅನ್ನುವಂಥವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಏನು ಜನತಾ ಪಕ್ಷದಿಂದ ಅವರು MP ಆದರು. ಅದು ಏನು ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂಥವ್ರಿಗೆ ಒಂದು ಹಂತದಿಂದ ಒಂದು ಹಂತಕ್ಕೆ ಹೋಗೋದಕ್ಕಿರುವಂಥದ್ದು. ಒಂದೇ ಸಲಕ್ಕೆ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರೋರು MLA ಆಗೋದಿಲ್ಲ. ಇವತ್ತು ಯಾರಾಗ್ತಾ ಇದ್ದಾರೆ? ದುಡ್ಡಿರೋನು ಅಥವಾ ರಾಜಕಾರಣಿ ಮಗ. ಇವಾಗ ಯಾವನ್ನೋ ಅದೇನೋ ಮಾಡಬಾರ್ದನ್ನ ಮಾಡಿಸಿ ಅದು ಯಾವುದೋ ಅಂತಾರಲ್ಲ, ಗಿಂಬ್ಲಿಂಗ್ ಮಾಡಿಸಿ ಇವತ್ತು ಒಬ್ಬ MLA ಆಗಿದ್ದಾನೆ ಚಿತ್ರದುರ್ಗದಲ್ಲಿ, ಜೈಲಲ್ಲಿದ್ದಾನೆ. ಅವ್ನು ದುಡ್ಡು ಇಟ್ಕೊಂಡು ಬಂದು MLA ಆದವನು. ಅವರ ಅಪ್ಪ ತಾತ ಮಾವ ಇವ್ರು ಯಾರು MLAಗಳು ರಾಜಕಾರಣದಲ್ಲಿ ಇರಲಿಲ್ಲ, ಆದರೆ ಇವ್ ದುಡ್ಡು ಇಟ್ಕೊಂಡು ಬಂದು MLA ಆದ. ಆ ಥರದವರು ಇಲ್ಲ, ಅಪ್ಪನೋ ಅಮ್ಮನೋ ತಾತನೋ ಇನ್ಯಾರೋ ರಾಜಕಾರಣಿ ಆಗಿದ್ದು MLA ಆಗಿದ್ದವ್ರ ಮಕ್ಕಳು ಇವತ್ತು ರಾಜಕಾರಣಿ ಆಗ್ತಾ ಇದ್ದಾರೆ. ಅವರು ಅದರಿಂದನೇ ಇವತ್ತು ಅವ್ರಿಗೆ ಯಾವುದೇ ಜನಪರ ಬಡಿತಾರೆ. ನೋಡ್ಕೊಳ್ಳಿ, ನೇಪಾಳ ನೋಡ್ದಂಗೆ ಜನಕ್ಕೆ ತಲೆ ಕೆಡ್ತು ಅಂದರೆ. ಹಾಗಾಗಿ ನಾವಿವತ್ತು ಮುಂದಿನ ದಿನಗಳ ನಾಯಕತ್ವವನ್ನು ಕಟ್ಟುವಂತಹ ಕೆಲಸವನ್ನು, ಜವಾಬ್ದಾರಿಗಳನ್ನು, ಆ ತಿಳುವಳಿಕೆಯನ್ನು, ಸಾಮಾಜಿಕ ರಾಜಕೀಯ ಪರಿಜ್ಞಾನವನ್ನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀವಿ. ಅದೇ ವಿಚಾರವಾಗಿಯೇ ನಾವು ಹಲವಾರು ಹೋರಾಟಗಳನ್ನು ರೂಪಿಸ್ತಾ ಇದ್ದೀವಿ, ವಿಚಾರ ಸಂಕಿರಣಗಳನ್ನ ಮಾಡ್ತಾ ಇದ್ದೀವಿ, ನಾಯಕತ್ವ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದ ಮುಖಂಡರುಗಳಿಗೆ. ಸೊ ಇದೊಂದು ರೀತಿಯಲ್ಲಿ ಇದೊಂದು ರಾಜಕೀಯ ಸಂಸ್ಕೃತಿಯನ್ನು, ಉತ್ತಮ ರಾಜಕೀಯ ಸಂಸ್ಕೃತಿಯನ್ನು ಬೆಳೆಸುವಂಥ ವೇದಿಕೆಯಾಗಿ ನಡೀತಾ ಇದೆ. ಜನಕ್ಕೆ ಅಗತ್ಯ ಇದೆಯಾ? ಇನ್ ಎ ಡೆಮೋಕ್ರಸಿ ಪೀಪಲ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್. ನಾವು ಕೊನೆಗೆ ಹೋಗಿ ಏನು ತೆಗೆಯಲಾಗದ ಬಾಗಿಲ ಮುಂದೆ ನಿಂತ್ಕೊಂಡು ಎಷ್ಟು ಹೊಯ್ಕೊಂಡ್ರು ಬಾಗಿಲು ತೆಗೆಯುತ್ತಾ? ಅದೇ ರೀತಿಯಲ್ಲೇ ಸಮಾಜಕ್ಕೆ ಅಗತ್ಯ ಇದ್ದರೆ, ಬಹಳ ಅಗತ್ಯ ಇದೆ ನೀವು ಬರಬೇಕು ಅಂತ ಹೇಳ್ತಾರೆ ಜನ. ಆದರೆ ಎಷ್ಟು ಜನ? ನಾನು ಇಲ್ಲಿ ತನಕ ಒಂದು ಚುನಾವಣೆಯಲ್ಲೂ 1% ಓಟ್ ಬಂದಿಲ್ಲ. ಒಂದಲ್ಲ ಪಾಪ, ಒಂದಲ್ಲಿ ಬಂದಿತ್ತು 6.5% ಜನ ನನಗೆ BTM ಲೇಔಟಲ್ಲಿ ಓಟ್ ಹಾಕಿದ್ರು 2013. ಅದಾದ ನಂತರ ನಾನು ಇತ್ತೀಚೆಗೆ ಶಿಗ್ಗಾವಿ ಅಂತ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ನಿಂತರ 1%, 1.5% ಬಂತು. 1800ರಲ್ಲಿ 1000 ಚಿಲ್ಲರೆ, 1% ಇಲ್ವೇನಪ್ಪ. ಸೊ ಹಾಗಾಗಿ 1%, 1.5% ಜನ ಓಟ್ ಆಗ್ತಾ ಇಲ್ಲ ಅಂದಾಗ ಏನು ಮಾಡೋದು? ಅಲ್ಲೇ ನೀವು ದುಡ್ಡು ಕೊಟ್ರಂತೆ ಶಿಗ್ಗಾವಿನಲ್ಲಿ? ಹೌದು, ಎಲೆಕ್ಷನ್ ಟೈಮ್ನಲ್ಲಿ. ನಿಜಾನ ಸರ್? ಯಾರಿಗೆ ಎಷ್ಟು ಕೊಟ್ರಂತೆ ಗೊತ್ತಿಲ್ಲ. 500 ರೂಪಾಯಿ 1000 ರೂಪಾಯಿ ಕೊಡ್ತಾ ಇದ್ದಾರೆ ರವಿಕೃಷ್ಣ ರೆಡ್ಡಿ ಅವರು ಅಂತ ಹೇಳ್ತಾ ಇದ್ರು ಯಾರೋ ಗೊತ್ತಿರೋರು. ಅದಕ್ಕೆ ನಾವು ದುಡ್ಡು ಕೊಡೋ ಅಂಥವ್ರಿಗೆ ಈ ಸಲ ಮುಂದಿನ ಸಲ ಏನು ಮಾಡ್ಬೇಕು ಅಂತಿದ್ವಿ ಅಂದರೆ, ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಟಿ. ಯಾವ ಅಂಚರಿಗೆ ಬರ್ತಾನೋ ಅವನಿಗೆ ಅವನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ನಾವು ಅದನ್ನ ಜನಕ್ಕೆ ಕೊಡೋಣ ಅಂತ ಮಾತಾಡಿದ್ವಿ. ಸೊ ಪ್ರಯೋಗ ಮಾಡಿದ್ರಿ ಅನ್ಸುತ್ತೆ ಈ ಸಲ ಅದನ್ನ ಸ್ವಲ್ಪ. ನೀವು ಹೇಳ್ಬೇಕು, ನಾವು ಕೇಳಬೇಕು. ಸೊ ಈಗ ಯಂಗ್ಸ್ಟರ್ ಯಾರು ಪೊಲಿಟಿಕಲ್ ಬರಬೇಕಂತ ಅಂದರೆ ಎಲ್ಲರಿಗೂ ಒಂದು ಕ್ಲಾಸು ಇಲ್ಲ ಟೀಚಿಂಗ್ ಮಾಡೋ ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅದಾದಮೇಲೆ ಪಕ್ಷಕ್ಕೆ ಅಡ್ಮಿಷನ್ ಮಾಡ್ಕೊಂತ ಇಲ್ಲ. ನಮ್ಮ ಪಕ್ಷಕ್ಕೆ ಬಂದಿರೋರಿಗೆ ನಾವು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈ ದೇಶದ ನಾಗರಿಕರಾಗಿರೋ ಯಾರು ಬೇಕಾದರೂ KRS ಪಕ್ಷದ ಸದಸ್ಯರಾಗಬಹುದು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ, ಕರ್ನಾಟಕ ಪ್ರಾದೇಶಿಕವಾಗಿರೋದ್ರಿಂದ ಬಹುತೇಕರಾಗೋರೆಲ್ಲ 99.9% ಜನ ಕರ್ನಾಟಕದಲ್ಲಿ ಹುಟ್ಟು ಬೆಳೆದವರೇ ಆಗಿರ್ತಾರೆ, ಕನ್ನಡಿಗರೇ ಆಗಿರ್ತಾರೆ. ಆದರೆ ಇಲ್ಲಿ ಬಂದವರಿಗೆ ನಾವು, ಏಕೆಂದರೆ ಸಾಮಾನ್ಯ ಆಗಲೇ ಹೇಳ್ದಂಗೆ ತುಂಬ ವಿದ್ಯಾವಂತರೇನೂ ಆಗಿರೋದಿಲ್ಲ, ತುಂಬ ದೊಡ್ಡ ಕೆಲಸದಲ್ಲಿದ್ದವರು ಆಗಿರೋದಿಲ್ಲ, ತುಂಬ ದುಡ್ಡು ಮಾಡಿರೋರು ಆಗಿರೋದಿಲ್ಲ. ಸಮಾಜದಲ್ಲಿರುವಂಥ ಯಾವುದೋ ಒಂದು ಕೆಟ್ಟದನ್ನು ಇದು ಸರಿ ಆಗಬೇಕು ಅನ್ನೋ ಸಹಿಸಲಾರದೆ ಸರಿಯಾಗಬೇಕು ಅನ್ನುವಂಥ ಒಂದು ಸದ್ಭಾವನೆ ಇರುವಂಥವ್ರು ಇವತ್ತು KRS ಪಕ್ಷಕ್ಕೆ ಬರ್ತಿರೋದು. ಅಥವಾ ನಮ್ಮಿಂದ ಯಾವುದೋ ಒಂದು ಹೋರಾಟದಲ್ಲಿ ಸಹಾಯ ಪಡ್ಕೊಂಡು ನಾವಿನ್ಯಾವುದೋ ಅಯೋಗ್ಯರ ಜೊತೆಗೆ ಹೋಗೋದಕ್ಕೆ ಬದಲು, ಭ್ರಷ್ಟ ಪಕ್ಷನ ಬೆಂಬಲಿಸೋ ಬದಲು ಇವ್ರ ಬೆಂಬಲಿಸೋಣ ಅನ್ನುವಂಥದ್ದು. ಆದರೆ ಅವ್ರಿಗೆ ಬೇಕಾದಂಥ ತರಬೇತಿ, ತಾತ್ವಿಕತೆ, ತಿಳುವಳಿಕೆ ಇವೆಲ್ಲ ಇರಲ್ವಲ್ಲ. ಹಾಗಾಗಿ ಅವ್ರು ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕ್ರಮಗಳಿಗೆ ನಾವು ಯಾವುದೇ ಒಂದು ಅಭಿಯಾನ ಮಾಡೋದಕ್ಕೆ ಹೋದಾಗ ಕ್ಲೀನಾಗಿ 2-3 ಪೇಜ್ಗಳ ಪೇಪರ್ ಇರುತ್ತೆ. ಅದರಲ್ಲಿರುವಂಥದ್ದು ಏನು ಅಂಶಗಳಿದೆ, ಏನು ಅಂಶಗಳಿದೆ ಅದು ನೋಡ್ಕೊಂಡು ಹೋಗಿ ಅವರು ನೇರವಾಗಿ ಖುದ್ದು ದೊಡ್ಡ ಅಂತಹದೇ ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅವ್ರ ಹತ್ರ ಮಾತಾಡೋದಕ್ಕೆ ಬೇಕಾದಂತಹ ಒಂದು ಪ್ರಿಪ್ರೇಷನ್ ಅಲ್ಲಿರುತ್ತೆ. ಅದನ್ನು ಫಾಲೋ ಮಾಡಿದ್ರೆ ಸಾಕು, ಅಂತಹದನ್ನು ಕೊಡ್ತಿದ್ದೀವಿ. ಅದೇ ರೀತಿಯಲ್ಲಿ 2 ದಿವಸಗಳ ಕಾಲದ ನಾಯಕತ್ವ ತರಬೇತಿ ಶಿಬಿರಗಳನ್ನು ಟೀಮ್ ವರ್ಕ್ ಮಾಡೋದು ಹೇಗೆ. ಯಾಕಂದರೆ ಭಾಳ ಜನಕ್ಕೆ ಕಾರ್ಪೊರೇಟ್ ವರ್ಲ್ಡಲ್ಲೋ ಅಥವಾ ಬೇರೆ ಸಂಘ ಸಂಸ್ಥೆಗಳಲ್ಲೋ ಕೆಲಸ ಮಾಡಿ ಅನುಭವ ಇರೋದಿಲ್ಲ. ಆ ಬೇರೆಯವರ ಜೊತೆ ಸೇರಿ ಕೆಲಸ ಮಾಡೋ ಅನುಭವ ಇಲ್ಲದಿರೋರಿಗೆ ತಾನೊಬ್ಬನೇ ಮಾಡೋದು, ನಾನು ಯಾರ ಜೊತೆ ಕೆಲಸ ಮಾಡಬೇಕಾಗಿಲ್ಲ, ನಾನೊಬ್ಬ ಸರಿ ಇದ್ದರೆ ಸಾಕು ಅನ್ನೋಂಥದ್ದು ಇರುತ್ತೆ. ಇದು ತೇರು ಎಳೆಯೋ ಕೆಲಸ. ಬಲ ಭೀಮಾ ಬಂದ್ರೂ ಒಬ್ಬನೇ ತೇರು ಎಳೆಯೋಕ್ಕಾಗಲ್ಲ. 100 ಜನ ಊರವರೆಲ್ಲ ಸೇರಿ ಎಳಿಬೇಕಾಗಿರುವಂಥ ತೇರು. ಸೊ ಹಾಗಾಗಿ ಒಬ್ಬ ಆ ಕಡೆಗೆ ಒಬ್ಬ ಈ ಕಡೆಗೆ ಎಳಿತಾ ಇರೋ ತೇರು ಎಳಿಯೋಕ್ಕಾಗುತ್ತಾ? ಅಥವಾ ಸುಮ್ಮನೆ ಎಳಿತಿದ್ದೀನಿ ಅಂತ ಹಿಂಗೆ ಹೇಳ್ಕೊಂಡಿದ್ದು ಎಳಿಯೋಕ್ಕಾಗುತ್ತಾ? ಅವ್ರಿಗೆಲ್ಲ ಸ್ಫೂರ್ತಿ ತುಂಬಿ ಎಲ್ಲರೂ ಒಂದೇ ಸಲ ಕೈ ಹಾಕು ಐಸಾ,
ತಳ್ಳಿಬಿಡು ಐಸಾ, ಎತ್ತಿ ನೋಡು ಐಸಾ. ಆ ಥರದ ಹಿಂದೆ ಎಲ್ಲ ಲೈನ್ ಕಂಬಗಳು ಎತ್ತುವಾಗ ಇವರೆಲ್ಲ KEB ಅವರು ಬಂದು ಐಸಾ ಅಂತ ನಾವೆಲ್ಲ ಅಥವಾ ನಾವೇ ಮನೆಗಳಿಗೆ ಚಪ್ಪಡಿ ಹಾಕೋವಾಗ ಇದು ಕೊಟ್ಕೊಂಡು ಅದು ಹಾರೆ ಕೊಟ್ಕೊಂಡು ಮಾಡ್ತಾಯಿದ್ರು. ಆ ಥರ ಐಸಾ ಅಂತ ಒಂದು ಜೋಶಲ್ಲಿ ಒಂದೇ ಅಟ್ ಎ ಟೈಮ್ ಪುಷ್ ಮಾಡಬೇಕು. ಸೊ ಅದ್ಯಾವಾಗ ಬರುತ್ತೆ? ಟೀಮ್ ವರ್ಕಿಂದ ಬರುತ್ತೆ. ಅದಕ್ಕೆ ಟೀಮ್ ವರ್ಕ್ ಎಷ್ಟು ಇಂಪಾರ್ಟೆಂಟು ಅಂತ. ಮತ್ತು ಸಾರ್ವಜನಿಕವಾಗಿ ನಾವಿರೋವಾಗ ವಿಶೇಷವಾಗಿ ನಾವು ಅದೊಂದು ಅಭಿಯಾನ ಹೋರಾಟಗಳು ಮಾಡ್ತೇವೆ. ಶಾಂತಿ ಮತ್ತು ಶಿಸ್ತು. ಒಂದು ಪಕ್ಷದಲ್ಲಿರೋರಿಗೆ ಶೀಲ ಇರಬೇಕು. ಸಣ್ಣ ನಡತೆಯಿಂದ ಹಿಡ್ಕೊಂಡು ಸತ್ಯವನ್ನು ಹೇಳುವಂತಹ, ದುಷ್ಟ ಸಹವಾಸ ಮಾಡದಿರುವಂತಹ, ದುರಭ್ಯಾಸಗಳಿಲ್ಲದಿರುವಂತಹ ಒಂದು ಶೀಲ ನಾವು ಬಯಸೋದು. ಶೀಲ ಇರಬೇಕು, ಅವ್ರ ಜೊತೆಗೆ ಶಿಸ್ತು ಇರಬೇಕು. ಸಾರ್ವಜನಿಕ ಸಭೆಗಳಲ್ಲಿ ಶಾಂತಿ ಮತ್ತು ಶಿಸ್ತು. ನಾವು ಯಾವತ್ತೂ ಆತ್ಮರಕ್ಷಣೆಗೆ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಕೈ ಎತ್ತಬಾರ್ದು, ದೈಹಿಕ ಹಲ್ಲೆಗೆ ಹೋಗಬಾರ್ದು. ಎರಡನೇದು, ಅವಾಚ್ಯ ಶಬ್ದಗಳನ್ನು ಆಕ್ರೋಶದಿಂದ ಮಾತಾಡಿ, ಟೀಕೆ ಮಾಡ್ತೀರಾ ಟೀಕೆ ಮಾಡಿ. ಕೋಪ, ಯಾಕಂದ್ರೆ ಆಕ್ರೋಶ ಬಂದಾಗ ಕೋಪದ ಮುಖದಲ್ಲಿ ಕೋಪ ಸಹಜ. ಆದರೆ ಕೆಟ್ಟ ಈ ಲೈಂಗಿಕ ಪದಗಳನ್ನು ಬಳಸಿ ಬೈತಾರಲ್ವ, ಆ ಥರ ಯಾವುದೇ ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ. ಯಾಕಂದರೆ ಅದು ಬೇರೆ ರೀತಿಯಲ್ಲಿ ಹಲ್ಲೆಗೆ, ಇನ್ನೊಂದಕ್ಕೆ ಪ್ರಚೋದನೆ ಕೊಡುತ್ತೆ. ನಾವು ಸತ್ಯ, ನ್ಯಾಯ, ನೀತಿ, ಅಹಿಂಸೆ ಇಷ್ಟು ನಡ್ಕೊಂಡು ಹೋರಾಟ ಮಾಡಿ. ಇವೆಲ್ಲವನ್ನು ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ, ನಾವೇನು KRS ಪಕ್ಷದ ಸೈನಿಕರು ಅಂತೀವಿ, ಅವ್ರಿಗೆ ಕೊಡ್ತಾ ಇದ್ವಿ. ಇವೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಬೇರೆ ಯಾವ ಪಕ್ಷದಲ್ಲೂ ಈ ತರಹದ ಕರ್ನಾಟಕದಲ್ಲಿ ಇವತ್ತು ಈ ತರಹದ ತರಬೇತಿ ಇಲ್ಲ. ಈ ಕೆಲವೊಂದು ಪಕ್ಷಗಳಿಗೆ ಹೋದರೆ ಬೇಕಾದ್ರೆ ಅವರೇ ಬೆಂಕಿ ಹಚ್ಬಿಟ್ಟು ಹೋಗಿ ಏನೋ ನೋಡ್ತಾ ಇದ್ದಾರೆ ಆಕ್ರೋ ಅಂದ್ಬಿಡ್ತಾರೆ. ಇವಾಗೆಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಯಾರು ಹೋಗೋರು ಕಾಣಿಸ್ತಾ ಇಲ್ಲ ಇವ್ರು ಮಾತು ಕೇಳೋರೆಲ್ಲ ಭಾಳ ಜನ ಆಗ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ರಾಜ್ಯ ಎಲ್ಲ ಬೆಂಕಿ ಹಚ್ಕೊಂಡ್ಬಿಡ್ತಾ ಇದ್ರು. ಆದರೆ ನಾವು ಪೂರ್ತಿಯಾಗಿ ಅಹಿಂಸೆ, ಸತ್ಯ ಇಷ್ಟು ನಡ್ಕೊಂಡಿದ್ವಿ. ಸೊ ನಿಮಗೆ ಅಂದರೆ ನಿಮಗೆ ತುಂಬ ಬೆಂಬಲವಾಗಿ, ನಿಮ್ಮ ಜೊತೆ ತುಂಬ ಹೋರಾಟಕ್ಕೆ ಅಗ್ರೆಸಿವ್ ಆಗಿ ಒಬ್ಬರು ಹೋರಾಡ್ತಾ ಇದ್ರು, ಲಿಂಗೇಗೌಡರು. ಎಷ್ಟು ಮಿಸ್ ಮಾಡ್ಕೊತೀರಾ ಸರ್? ತುಂಬಾ. ನಾನೊಬ್ಬನೇ ಅಲ್ಲ, ನಮ್ಮ ಪಕ್ಷದಲ್ಲಿ ಬಹಳ ಜನ ಇವತ್ತು ಆ್ಯಕ್ಚುಲಿ ಅವರು ತೀರೋಗೋದಕ್ಕೆ 3 ದಿವಸದ ಮೊದಲು ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ, ಒಬ್ಬರೇ ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ದರು ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನಮ್ಮ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ನೇಮಕ ಮಾಡಿತು. ಮತ್ತು 4 ಜನ ಉಪಾಧ್ಯಕ್ಷರನ್ನ ಅವತ್ತು ನೇಮಕ ಮಾಡಿದ್ವಿ ನಾವು ಹಿಂದಿನ ಸಭೆಯಲ್ಲಿ. ಅದಾದ 3 ದಿವಸಕ್ಕೆ ಅವರು ಅಕಾಲಿಕವಾಗಿ ಅಪಘಾತದಲ್ಲಿ, ಅದು ಪಾದಯಾತ್ರೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ತೀರು ಹೋದರು. ನ್ಯಾಚುರಲ್ ಆಗಿ ನನ್ನ ಅವಧಿ ಮುಗಿದ ನಂತರ ಈ ಆಗಸ್ಟ್ 10 ನಮ್ಮದೇನು ಸಂಸ್ಥಾಪನಾ ದಿನಾಚರಣೆ ಇತ್ತು. ಆ ಹೊತ್ತಿಗೆ ಬಹುತೇಕವಾಗಿ ಅವರೇ ಅಧ್ಯಕ್ಷರು ಅನ್ನುವಂಥದ್ದು ಒಂದನ್ನು ನಾವು ಆ ರೀತಿಯಲ್ಲಿ ಒಬ್ಬೊಬ್ಬರನ್ನೇ ಯಾರ್ಯಾರು ಹೇಗೆ ಬರಬೇಕು ಅಂತ ನಾವು ನಮ್ಮ ಪಕ್ಷದಲ್ಲಿ ಅವರ ಯೋಗ್ಯತಾನುಸಾರ ಅವರು ಸಮಯ ಕೊಡುವ, ಅವರ ಶೀಲ, ಶಿಸ್ತು, ಸಮಯ ಇವೆಲ್ಲವನ್ನು ನೋಡಿಕೊಂಡು ಯಾರ್ಯಾರಿಗೆಲ್ಲ ನಾವು ಏನೆಲ್ಲ ಜವಾಬ್ದಾರಿಗಳನ್ನ ಕೊಡ್ತಾ ಹೋಗ್ಬೋದು ಅಂತ ಗ್ರೂ ಮಾಡ್ತಾ ಬಂದಿದ್ವಿ. ಒಂದು ರೀತಿ ಮೆಂಟರ್ ಮಾಡ್ತಾ, ಬೆಳೆಸ್ತಾ, ಅವರ ಜವಾಬ್ದಾರಿಗಳನ್ನ ಅವ್ರಿಗೆ ಹೆಚ್ಚೆಚ್ಚು ನೆನಪಿಸ್ತಾ. ಅದೇ ರೀತಿಯಲ್ಲೇ ಸಹಜವಾದ ಆಯ್ಕೆ ನಮ್ಮಲ್ಲಿ ಲಿಂಗೇಗೌಡರೇ ಆಗಿದ್ದರು. ಸೊ ಹಾಗಾಗಿ ಆಮೇಲೆ ಪಕ್ಷಕ್ಕೆ ಭಾಳ ಕೆಲವೊಂದನ್ನು ನಾನು ಮಾಡ್ತಾಯಿದ್ದೆ, ಕೆಲವೊಂದು ನಾನು ಮಾಡೋಕ್ಕಾಗದೇ ಇರೋದನ್ನ ಅವ್ರು ಮಾಡ್ತಾಯಿದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ರೀತಿಯ ಹೋರಾಟಗಳನ್ನು, ಕೆಲವೊಂದು ಇದನ್ನು, ಯಾಕಂದ್ರೆ ನಾವು ಬಹಳ ಒಂದು ರೀತಿಯಲ್ಲಿ ಒಬ್ರಿಗೊಬ್ಬರು ಬಹಳ ಪೂರಕವಾಗಿ ಬಹಳ ಕೆಲಸ ಮಾಡಿದ್ದಾರೆ ಅವರು. ಒಬ್ಬ ಏನು ಅಬಕಾರಿ ಇಲಾಖೆಯೆಲ್ಲ ಬಿಟ್ಟು ಬಂದು ತಮ್ಮ ಹಿಂದಿನ ಹಲವು ಏನು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ನಾವು ತುಂಬ ನ್ಯಾಯ ಮತ್ತು ಧರ್ಮದಿಂದ ನಡ್ಕೊಳ್ಬೇಕು ಅಂತ ಅವರು ಒಂದು ಅಭಿಪ್ರಾಯಕ್ಕೆ ಬಂದು ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತಾಯಿದ್ರು. ಅವರು ಇದ್ದಿದ್ರೆ ಆ ಶಕ್ತಿನೇ ಬೇರೆ. ಆದರೆ ಒಂದು ಸಂತೋಷದ ವಿಚಾರ ಈ ದುಃಖದಲ್ಲೂ ಅಂದರೆ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಅವರ ನಿಧನ ನಂತರ 10 ಜನ ನಾವೆಲ್ಲರೂ ಸೇರಿ ಅವರ ಸ್ಥಾನವನ್ನು ತುಂಬಬೇಕು. ಅಂದರೆ ಒಬ್ಬೊಬ್ಬರೇ ಯಾವ ಸ್ಥಾನವನ್ನು ತುಂಬೋದಕ್ಕೆ ಆಗೋದಿಲ್ಲ. ಹಾಗಾಗಿ 10 ಜನ ಅವರು ಏನು ಹೊರ್ತಾ ಇದ್ರು ಆ ಭಾರವನ್ನು ನಾವು ಹೊರಬೇಕು ಅನ್ನುವಂಥ ಒಂದೇನೋ ಅವ್ರಿಗೆ ಸ್ವಪ್ರೇರಣೆ ಆಯಿತು, ಅಥವಾ ಒಂದು ಹಠ ಬಂತು. ಅದರಿಂದ ಬಂದು ನಿಜಕ್ಕೂ ಇವತ್ತು ಭಾಳ ಚೆನ್ನಾಗಿ ಒಟ್ಟಾರೆಯಾಗಿ ಸಂಘಟಿತವಾಗಿ ಪಕ್ಷದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮೊದಲಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಅವರ ಸಾವು ಸಹ ಒಂದಷ್ಟು ಪ್ರೇರಣೆ ಆಯಿತು. ಆದರೆ ಇವೆಲ್ಲವೂ ಆದರೂ ಸಹ ವ್ಯಕ್ತಿಯನ್ನು ಕಳ್ಕೊಂಡಿದ್ದು ನಷ್ಟ. ಅದು ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮಾತ್ರ ಅಥವಾ ರವಿಕೃಷ್ಣಾರೆಡ್ಡಿಗೆ ವೈಯಕ್ತಿಕವಾಗಿ ನಷ್ಟ ಅಂತ ಹೇಳೋದಿಲ್ಲ. ಅದು ಕರ್ನಾಟಕಕ್ಕೇನೆ. ನಾವು ಯಾರ್ಯಾರೋ ಹೇಳ್ತೀವಿ, ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಬ್ಬ ಪ್ರಭಾವಿ ರಾಜಕಾರಣಿ ಅಥವಾ ಒಬ್ಬ ಸಾಮಾಜಿಕ ನಾಯಕರಾಗಿ ಅವರು ಖಂಡಿತ ರೂಪುಗೊಳ್ತಾ ಇದ್ರು. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಅವರ ನಡವಳಿಕೆ, ವರ್ತನೆ, ಜ್ಞಾನ, ಚಿಂತನೆ ಇವೆಲ್ಲವೂ ಆ ದಿಕ್ಕಿನಲ್ಲೇ ಇತ್ತು. ಸೊ ಒಂದು ರೀತಿಯ ದುರದೃಷ್ಟ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಖಾಲಿ, ಬೇರೆ RTOದಾಗಲಿ ಏಕಾಏಕಿ ನುಗ್ತೀರಾ ಲೈವ್ ಮಾಡಿಕೊಂಡು, ಅಲ್ಲೇ ಸುಮಾರು ಸಮಸ್ಯೆಗಳಾಗುತ್ತೆ, ಜಗಳಗಳಾಗುತ್ತೆ. ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ಕೊತೀರಾ? ನೋಡಿ, ನಾವು ಏಕಾಏಕಿ ಏನು ನುಗ್ತಾ ಇಲ್ಲ. ಅದು
ಅಂದ್ರೆ ಏಕಾಏಕಿ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಅಲ್ಲಿ ಏನ್ ನಡೀತಾ ಇರುತ್ತೆ ಇನ್ಫಾರ್ಮೇಶನ್ ಅಲ್ಲ, 2 ತಾರೀಕು ನಮ್ದು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮಾಡಿದಾಗಲಿಂದ 2016 ಮಾಡ್ತಾ ಇದ್ವಿ. 9 ವರ್ಷಗಳ ಇತಿಹಾಸ ಇರುವಂಥದ್ದು. ಅದೇನು ಸೋಷಿಯಲ್ ಆಡಿಟ್. ಈಗ ಯಾವುದೊಂದು ಸರ್ಕಾರಿ ಕಚೇರಿಗೆ ನಾವೊಂದು ಸಂಘವಾಗೋ ಒಂದು ಸಂಸ್ಥೆಯಾಗೋ ಅಥವಾ ಈಗ ರಾಜಕೀಯ ಪಕ್ಷವಾಗಿನೋ ನಮ್ಮದೇ ಆದಂತಹ ಸಾಮಾಜಿಕ ಜವಾಬ್ದಾರಿಯ ಕಾರಣದಿಂದಾಗಿ ಅಥವಾ ಆ ಹೊಣೆಗಾರಿಕೆಯಿಂದಾಗಿ ನಾವು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡ್ತೀವಿ. ಭೇಟಿ ಕೊಟ್ಟು ಎಲ್ಲ ಸಾರ್ವಜನಿಕರ ರೀತಿಯಲ್ಲೇ ಸರ್ಕಾರಿ ಕಚೇರಿಯನ್ನು ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ಸ್ಥಳ, ಅಲ್ಲಿ ಯಾವುದೇ ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗೆಯೋದಕ್ಕೆ ಯಾವುದೇ ಥರದ ನಿರ್ಬಂಧ ಇಲ್ಲ. ಯಾವ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬೇಕಾದ್ರೂ ನಾನು ತೆಗಿಬೋದು, ನೀವು ತೆಗಿಬೋದು. ಏನು ಅಂದರೆ ಹೆಣ್ಣ ಮಾಡೆಸ್ಟಿ, ಅಂದರೆ ಹೆಣ್ಣು ಯಾವುದೋ ಒಂದು ಕಾಂಪ್ರಮೈಸ್ ಥರ ಸಿಚುವೇಶನ್ ಅಥವಾ ಇನ್ಯಾವುದೋ ಥರಕ್ಕಿದ್ರೆ ಅದನ್ನು ಮಾಡೋದ್ರಿಂದ ಅವರಿಗೆ ಒಂದು ಅಗೌರವ ಬರುತ್ತೆ ಅಂತಲೋ ಅಥವಾ ಈ ಥರದ್ದು ಯಾವುದೋ ಕೆಲವೊಂದು ಅಶ್ಲೀಲ ಅಸಭ್ಯ ಆಗಬಹುದು ಅನ್ನುವಂಥದ್ದಿದ್ರೆ ಮಾತ್ರ ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ನಾವು ಅಂಥ ಕೆಲಸ ಮಾಡಬಾರ್ದು ಅಂತ ಮಾತ್ರ ವ್ಯವಸ್ಥೆ ಹೇಳುತ್ತೆ. ಅದು ಬಿಟ್ಟರೆ ಸಾರ್ವಜನಿಕವಾಗಿ ಯಾವ ವಿಡಿಯೋ ತೆಗಿಬೇಕು, ಈ ವಿಡಿಯೋ ತೆಗಿಬಾರ್ದು, ಫೋಟೋ ತೆಗಿಬಾರ್ದು ಅಂತೇನೂ ಇಲ್ಲ. ಸಾರ್ವಜನಿಕವಾಗಿರುವಾಗ ಎಲ್ಲವೂ ಕುಲ್ಲ. ಸೊ ಹಾಗಾಗಿ ಸರ್ಕಾರಿ ಕಚೇರಿನೂ ಹಾಗೇನೆ. ಸೊ ಅದನ್ನು ನಾವು ಹೋಗಿ ಯಾಕಂದ್ರೆ ಅಲ್ಲಿ ಮಾಡ್ತಿರ್ತೀವಿ ಸರ್ಕಾರಿ ಕಚೇರಿಯಲ್ಲಿ ಅಂದಾಗ ಕಚೇರಿಯ ಹೆಸರು, ಅವರು ಏನು ಸೇವೆಗಳು ಕೊಡ್ತಾರೆ, ಆ ಸೌಲಭ್ಯಗಳ ಪಟ್ಟಿ, ಮತ್ತು ಅಲ್ಲಿನ ಯೋಜನೆಗಳೇನಾದಿದೆ ಅದ್ರ ಬಗ್ಗೆ, ಮತ್ತು ಸರ್ಕಾರಿ ಅಧಿಕಾರಿಗಳು ಕೂತ್ಕೊಳ್ಳುವಂಥ ಕುರ್ಚಿ ಮೇಲೆ ಅವರೊಂದು ನಾಮಫಲಕ, ಅವರೊಂದು ID ಕಾರ್ಡು, ಅವ್ರು ಯಾವ ಸೇವೆಯನ್ನು ಸಾರ್ವಜನಿಕರಿಗೆ ಬಂದವರು ಕೊಡ್ತಾರೆ ಅನ್ನುವಂಥದ್ದು. ಯಾಕಂದರೆ ಇದು ಜವಾಬ್ದಾರಿಯುತ ಸಂಬಳ ತೆಗೆದುಕೊಳ್ಳುವಂತಹ ಮತ್ತು ಜವಾಬ್ದಾರಿಯುತ ಇದು. ಸೊ ಆಮೇಲೆ ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇದೆಯಾ, ನೀರಿನ ಫೆಸಿಲಿಟಿ ಇದೆಯಾ, ಬಂದವರಿಗೆ ಕೂತು ಗೌರವ. ಯಾಕಂದರೆ ಸಾರ್ವಜನಿಕರು ಇರೋದ್ರಿಂದ ತಾನೇ ಸರ್ಕಾರಿ ನೌಕರರು, ಮತ್ತು ಸರ್ಕಾರಿ ನೌಕರರು ತಗೊಳ್ಳೋದೇ ಸಾರ್ವಜನಿಕರ ಸಂಬಳ, ಹಣದ ತೆರಿಗೆ ಹಣದಲ್ಲಿ ಸಂಬಳ. ಸೊ ಇವರಿಲ್ಲ ಅಂದರೆ ಅವರಿಲ್ಲ. ಹಾಗಾಗಿ ಇವರು ಜನತಾ ಜನಾರ್ದನನಿಗೆ ಯಾವ ರೀತಿಯಲ್ಲಿ ಇವರು ನಡೆಸ್ಕೊಳ್ತಾ ಇದ್ದಾರೆ, ಗೌರವ ಕೊಡ್ತಾ ಇದ್ದಾರೋ ಅಥವಾ ಬ್ರಿಟಿಷರ ರೀತಿನಲ್ಲೋ ಅಥವಾ ಇನ್ಯಾವುದೋ ಸಾಹೇಬರ ಕಾಲದ ರೀತಿನಲ್ಲೋ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ, ಇದೆಲ್ಲ ನೋಡಿಕೊಂಡು ನಾವೊಂದು ಪಟ್ಟಿ, ಒಂದು 22 ಅಂಶಗಳ ಒಂದು ಪಟ್ಟಿ ಇದೆ. ಇಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ಇರಬೇಕಾದಂತಹ ಒಂದು ಮೇಲಧಿಕಾರಿಗಳ ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇದೆಯಾ, ಲೋಕಾಯುಕ್ತ ಇಲ್ಲಿ ಯಾರಾದರೂ ಲಂಚ ಕೇಳಿದ್ರೆ ಲೋಕಾಯುಕ್ತರನ್ನು ಸಂಪರ್ಕಿಸಿ ಅನ್ನುವಂಥ ಲೋಕಾಯುಕ್ತದ ಮಾಹಿತಿ ಕೊಟ್ಟಿದ್ದಾರಾ, ಮತ್ತು ಇಲ್ಲಿನ ಸೌಲಭ್ಯಗಳ ಬಗ್ಗೆ ಕೊಟ್ಟಿದ್ದಾರಾ, ಕುಡಿಯೋ ನೀರಿದೆಯಾ, CCTV ಹಾಕಿದ್ದಾರಾ, ಇವೆಲ್ಲ ಈ ಥರಕ್ಕೆ ಅವೆಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವೆಲ್ಲ ಮೂಲಭೂತವಾಗಿ ಮೊದಲ ದಿನದಿಂದಲೇ ಇರಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು. ಸೊ ಅದಿಲ್ಲ ಅಂದರೆ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವೆಲ್ಲ ಆಲ್ರೆಡಿ ಲೆಕ್ಕದಲ್ಲಿ ಇದ್ದುಬಿಟ್ಟಿರುತ್ತೆ. ಅಲ್ಲಿ ನೋಡ್ರೆ ಅದೇನೋ ಇಲ್ಲಿ ಬಾವಿ ಕೊರೆಯಲಾಗಿದೆ, ಬಾವಿ ಕೊರೆಯಲು ನಾವು 10 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀವಿ ಅಂದ್ ಬಾವಿನೇ ಇರೋದಿಲ್ಲ. ಆ ಥರಕ್ಕೆ CCTVಗೆ, ಇನ್ನೊಂದಕ್ಕೆ, ಕುಡಿಯೋ ನೀರಿಗೆ ಎಲ್ಲ ಸೌಲಭ್ಯಗಳನ್ನು ದುಡ್ಡು ತಗೊಂಡ್ಬಿಟ್ಟಿರ್ತಾರೆ, ನುಂಗ್ಬಿಟ್ಟಿರ್ತಾರೆ. ನೋಡಿದ್ರೆ ಆ ಸೌಲಭ್ಯಗಳೇ ಇರೋದಿಲ್ಲ. ಹಾಗಾಗಿ ಅದನ್ನು ಪಟ್ಟಿ ಮಾಡಿ ನಾವು ಕಚೇರಿಯ ಮುಖ್ಯಸ್ಥರು, ಸಬ್ ರಿಜಿಸ್ಟ್ರಾರ್ ಇರಬಹುದು ಅಥವಾ ತಹಸೀಲ್ದಾರ್ ಇರ್ಬೋದು ಅಥವಾ AC ಇರ್ಬೋದು, ಇವರಿಗೆಲ್ಲ ಕೊಡೋದನ್ನು ನಾವು ಮಾಡ್ತಾ ಬಂದಿದ್ವಿ. ಸ್ವತಃ ಈ ರವಿ ಕೃಷ್ಣಾರೆಡ್ಡಿ ಅನ್ನುವಂಥವನು ಸುಮಾರು 150 ತಹಸೀಲ್ದಾರ್ ಕಚೇರಿಗಳಿಗೆ ಖುದ್ದಾಗಿ ಹೋಗಿದ್ದಾನೆ. ಅಂದರೆ ನಮ್ಮ ವೇದಿಕೆ ಅಥವಾ ಪಕ್ಷದ ಸಹಚರರ ಜೊತೆ ಸುಮಾರು ಇನ್ನೊಂದು 150 ಸಬ್ ರಿಜಿಸ್ಟ್ರಾರು, BBMP ಕಚೇರಿಗಳು, ಬೇರೆ ಬೇರೆ ಇಲಾಖೆಯ ಕಚೇರಿಗಳು, ಸುಮಾರು 300 ಸರ್ಕಾರಿ ಕಚೇರಿಗಳಿಗೆ ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ, ಕೋಲಾರದಿಂದ ಹಿಡಿದು ಕಾರವಾರದ ತನಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ರವಿ ಕೃಷ್ಣಾರೆಡ್ಡಿ ಮತ್ತು ರವಿ ಕೃಷ್ಣಾರೆಡ್ಡಿನೇ ಹೇಳ್ತೀನಿ, ನಾನೇ ಸ್ವತಃ ಖುದ್ದಾಗಿ ಆ ಅಭಿಯಾನದಲ್ಲಿ ಭಾಗವಹಿಸಿದ್ದೀನಿ. ನಾನು ಇಲ್ಲದ ಕಡೆಗಳಲ್ಲೂ ನೂರಾರು ಕಚೇರಿಗಳಿಗೆ, ಒಂದಲ್ಲ ಎರಡಲ್ಲ, ನೂರಾರು ಕಚೇರಿಗಳಿಗೆ ನಮ್ಮ ಅನೇಕ ಸಹೋದ್ಯೋಗಿಗಳು ಹೋಗಿ ಬಂದಿದ್ದಾರೆ. ಬಹುತೇಕ ಎಲ್ಲ ಕಡೆ ಯಶಸ್ವಿಯಾಗಿದೆ. ನಾವು 2021ರಲ್ಲಿ 31 ದಿನ ಜಿಲ್ಲೆಗಳಲ್ಲಿ 32 ದಿನಗಳ ಕಾಲ ಬೈಕ್ ಜಾಥಾ ಮಾಡ್ತೀವಿ. ಆವತ್ತು ಸುಮಾರು 64 ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ಅಭಿಯಾನವನ್ನು ಮಾಡಿ ಅವೆಲ್ಲವನ್ನ ಪಟ್ಟಿ ಮಾಡ್ಕೊಂಡು ಹೋಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟು ಅಲ್ಲೆಲ್ಲ ಏನು ಇರಬೇಕಾಗಿಲ್ಲ ಸಮಸ್ಯೆಗಳು ಅವೆಲ್ಲ ಪಟ್ಟಿ ಮಾಡಿಕೊಡ್ತೀವಿ. ಅದ್ರ ಕಾರಣದಿಂದಾಗಿನೇ 2019ರಲ್ಲಿ ಲಂಚಮುಕ್ತ ಕರ್ನಾಟಕ ವೇದಿಕೆಯಿಂದ ಕೊಟ್ಟಿದ್ದು ಪಕ್ಷ ರಿಜಿಸ್ಟರ್ ಆಗೋದಕ್ಕೆ ಮೊದಲು, ಅಥವಾ 2018ರಲ್ಲಿ ಮತ್ತೆ 2021ರಲ್ಲಿ ಕೊಟ್ಟ ಕಾರಣಕ್ಕಾಗಿಯೇ ಇವತ್ತು ಬಹಳ ಏನಂತಾರೆ ಡಿಸಿಪ್ಲಿನ್ ಅಂತಲ್ಲ, ಸ್ಪಷ್ಟವಾದ ಸುತ್ತೋಲೆಗಳನ್ನು ಸರ್ಕಾರ ಹೊರಡಿಸಿದೆ. ಎಲ್ಲ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಬೇಕು ಮತ್ತು ಕಾಣಿಸುವಾಗೆ, ಎಲ್ಲ ಜೇಬಲ್ಲಿ ಇಟ್ಕೊಂಡ್ಬಿಡ್ತಾರೆ, ಎಲ್ಲ ಮೊಟ್ಟೆ ಇಡುತ್ತೆ ಅಂತ ಕಳ್ಳರು, ಕಾಣಿಸುವಾಗೆ ಪ್ರದರ್ಶಿಸಬೇಕು. ಸಾರ್ವಜನಿಕರು ತಮ್ಮ ಕಚೇರಿಗೆ ಬಂದಾಗ ಅವರಿಗೆ ಕುರ್ಚಿ ವ್ಯವಸ್ಥೆ ಮಾಡಿ ಕೂರಿಸಿ ಅವರನ್ನು ಗೌರವಯುತವಾಗಿ ಅವರ ಸೇವೆ ಮಾಡಬೇಕು. ನೀರಿನ ವ್ಯವಸ್ಥೆ ಮಾಡಬೇಕು. ಅದೇ ರೀತಿಯಲ್ಲಿ ರೀಜನಲ್ ಕಮಿಷನರ್ಗೆ ನೀವು ಆಗಾಗ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು, ರೀಜನಲ್ ಕಮಿಷನರ್ ನಿಮ್ಮ ವಿಜಿಲೆನ್ಸ್ ಸ್ಕ್ವಾಡ್ ಭೇಟಿ ಕೊಟ್ಟು ಯಾರ್ಯಾರು ಗುರುತಿನ ಚೀಟಿ ಹಾಕೋದಿಲ್ವೋ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ನೀವು ಬರೆಯಬೇಕು. ಹೀಗೆಲ್ಲ 10 ನಮ್ಮ ಕಾರಣದಿಂದನೇ ಸ್ಪಷ್ಟವಾಗಿ ಪ್ರತಿಯೊಬ್ಬ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಯಾವನಾದ್ರೂ ಏನೋ ಒಂದು ಸುಮ್ಮನೆ ತಗಲಾಕೊಂಡಿದ್ದಾನೆ ಅಂದರೆ
ಅದಕ್ಕೆ ಕಾರಣ ರವಿಕೃಷ್ಣಾರೆಡ್ಡಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ಒಂದು ಪಾರದರ್ಶಕತೆಯನ್ನು ಈ ಹಂತಕ್ಕೆ ಸುಮ್ಮನೆ ಒಂದು ಚೀಟಿಕೆ ಮುಖ್ಯಮಂತ್ರಿ ಇದನ್ನ ಇಂಪ್ಲಿಮೆಂಟ್ ಮಾಡ್ರಯ್ಯ ಅಂದ್ಬಿಟ್ಟಿದ್ರೆ ಆಗಬೇಕಾಗಿರೋದನ್ನ ಇಷ್ಟು ಹೋರಾಟ ಮಾಡಿ ದಕ್ಕಿಸ್ಕೊಂಡಿದ್ವಿ ನಾವು. ಯಾಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ನೆಲದಿಂದ ಬರ್ತಾ ಇಲ್ಲ, ಆಕಾಶನೇ ಉದುರುತ್ತಿದ್ದಾರೆ. ಅವ್ರ ಜನಸಾಮಾನ್ಯರಿಗೆ ಸಮಸ್ಯೆ ಗೊತ್ತಿಲ್ಲ, ಆಡಳಿತ ಸುಧಾರಣೆಗಳು ಗೊತ್ತಿಲ್ಲ, ಪಾರದರ್ಶಕತೆ ಗೊತ್ತಿಲ್ಲ, ಎಲ್ಲ ಒಂದು ಮದ. ನಾವು ಕರ್ನಾಟಕದ ಇತ್ತೀಚಿನ ಮುಖ್ಯಮಂತ್ರಿಗಳು ನೋಡಿ, ಮೈಯೆಲ್ಲ ಮದ. ಅವ್ರು ಯಾವ ತರಹದ ಬದಲಾವಣೆಗಳು ಮಾಡ್ತಾರೆ. ಆ ಮುಖ್ಯ ಕಾರ್ಯದರ್ಶಿಗಳಂತೂ ಡೊಗ್ಗು ಸಲಾಮ್ ಹಾಕ್ಕೊಂಡು ಹೋಗುವಂಥ ಗುಲಾಮರು. ಅದರಲ್ಲಿ ಯಾರೋ ಪಾಪ ಒಬ್ಬರು, ಅವ್ರ ಹೆಸರನ್ನ ಮರ್ತೋಯ್ತು, ಕನ್ನಡಿಗರು ಒಬ್ಬರು ಇದ್ದರು, ಭಾಳ ಚೆನ್ನಾಗಿ ಅವ್ರೇನು ನಮ್ಮ ಹತ್ರ ಮಾತಾಡಲಿಲ್ಲ. ಆದರೆ ನಾನು ಕೊಟ್ಟ ಅರ್ಜಿಯ ಪ್ರತಿ ಲೈನು ಮುಖ್ಯವಾದನ್ನು ಹಾಕ್ಕೊಂಡು ಇಮಿಡಿಯೇಟಾಗಿ ಅವ್ರ ಹೆಸರೇನು ಭಾಳ ಚೆನ್ನಾಗಿದೆ, ವಿಜಯ್ ಭಾಸ್ಕರ್, TM ವಿಜಯ್ ಭಾಸ್ಕರ್. ಅವ್ರನ್ನ ನಾವು ಖುದ್ದಾಗಿ ವಿಧಾನಸೌಧದ 3ನೇ ಮಗಡಿಯಲ್ಲಿ ಅವ್ರ ಕಚೇರಿಯಲ್ಲಿ ಭೇಟಿ ಮಾಡಿದಾಗ ನಮ್ಮ ಪತ್ರವನ್ನು ತೆಗೆದುಕೊಂಡು ಒಂದು ಮಾರ್ಕರ್ ತೆಗೆದುಕೊಂಡು ಲೈನ್ ಹಾಕಿ ಅವರ ಅವಧಿಯಲ್ಲಿ ಹಲವಾರು ಸುತ್ತೋಲೆಗಳನ್ನು ನಮ್ಮ ಕಾರಣದಿಂದ ಹೊರಡಿಸಿದ್ರು. ಸೊ ಬಹಳ ಕಡಿಮೆ ಜನ, ಇನ್ಯಾವನೊಬ್ಬ ಅಯೋಗ್ಯ ಇದ್ದ, ಯಾವನ ಮಿನಿಸ್ಟ್ರನ್ನ ಬೇನಾಮಿ, ಅವನು ಅಷ್ಟು ತರಪದಲ್ಲಿ ಏನೇನೋ ಅಹಂಕಾರದಲ್ಲಿ ನಡ್ಕೊಳ್ತಾ ವಿ ಡೋಂಟ್ ಗಿವ್ ಎ ಡ್ಯಾಮ್. ಬಟ್ ಅವನೇನು ನಮ್ಮದೇನು ಜಾಸ್ತಿ ಕೆಟ್ಟದಾಗ ನಡೆಸ್ಕೊಳ್ಳಿಲ್ಲ, ಬಟ್ ಅವನಿಗೆ ಆ ಕಾಳಜಿ ಕಾಣಿಸ್ತಿಲ್ಲ. ಕೆಟ್ಟದಾಗ ನಡೆಸ್ಕೊಂಡ್ರೆ ಅಲ್ಲೂ ವಿಧಾನಸೌಧ 3ನೇ ಮಹಡಿಲೂ ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದಿಸ್ಕೊಳ್ತಾ ಇದ್ವಿ. ಆದರೆ ಅವನು ಇದು ಸಜ್ಜನಿಕೆ ಇರಲಿಲ್ಲ. ಅವನು ಇವೆಲ್ಲ ಆಗುತ್ತಾ ಹೋಗುತ್ತಾ ಮಾಡುತ್ತಾ ಅನ್ನೋ ಥರದಲ್ಲಿ ದುರಹಂಕಾರಿ ಅಥವಾ ಕಾಳಜಿ ಇಲ್ಲ. ಇವರೆಲ್ಲ ರಾಜ್ಯದ ದುಡ್ಡನ್ನು ಕೊಳ್ಳೆ ಹೊಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗುವಂತಹ ನೀಚರು ಇವರು ಎಷ್ಟೋ ಜನ. ಈ ಚೀಫ್ ಸೆಕ್ರೆಟರಿಗಳಾಗಿರೋರು ಎಷ್ಟೋ ಜನ, ಪೊಲೀಸರು, IAS ಆಫೀಸರ್ಗಳು ಇರಲಿ, ಅದನ್ನು ಬಿಟ್ಟು. ಹಾಗಾಗಿ ನಾವು ಅವೆಲ್ಲ ತಿಳಿಸೇ ಹೋಗ್ತೀವಿ. ಮತ್ತು ಖುದ್ದಾಗಿ ತಹಸೀಲ್ದಾರರೇ ನಾವು ಮನವಿ ಪತ್ರ ಕೊಡ್ತೀವಿ ಅಂದಾಗ ನಾವು 2 ಕಡೆ, ಇಲ್ಲ ನಾವು ತಹಸೀಲ್ದಾರ್ ಕಚೇರಿ ಒಳಗಡೆನೇ ಹೋಗಿ ಕೊಡ್ತೀವಿ, ಅವರು ಆಚೆ ಬರಲಿಲ್ಲ ಅಂದರೆ, ಅಥವಾ ನಾವು ಅವ್ರಿಗೆ ಮಾಮೂಲಿಯಾಗಿ ಯಾವ್ದಾದ್ರು ಮನವಿ ಪತ್ರ ಕೊಡುವಾಗ ಎಲ್ಲ ಕಡೆ ತಹಸೀಲ್ದಾರರು ಅವ್ರು ಬಂದು ಮೆಟ್ಲುಗಳ ಹತ್ರ ನಿಂತ್ಕೊಂಡು ಅಥವಾ ಗೇಟಲ್ಲಿ ಕಚೇರಿಯ ಮುಂಭಾಗದ ಏನು ಬಾಗಿಲಿರುತ್ತೆ ಅಲ್ಲಿ ತಗೊಳ್ತಾರೆ. ಯಾಕಂದರೆ ಜಾಸ್ತಿ ಜನ ಇರ್ತಾರೆ, ಫೋಟೋ ವಿಡಿಯೋ ಮಾಧ್ಯಮದವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಎಷ್ಟೋ ಕಡೆಗಳಲ್ಲಿ ಬಂದು ಅಲ್ಲೂ ತಗೊಂಡಿದ್ದಾರೆ. ಅಥವಾ ನಮ್ಮನ್ನು ಕೂರಿಸಿ ಕಾಫಿ ಟೀ ತರಿಸಿ, ತಿಂಡಿ ತರಿಸಿದಾರೆ ಅಂತ ಹೇಳೋಕ್ಕಲ್ಲ, ಕಾಫಿ ಟೀ ತರಿಸಿ ನಮ್ಮ ಮನವಿ ಪತ್ರವನ್ನು ಅಲ್ಲೂ ತಗೊಂಡು ಅದನ್ನು ತಕ್ಷಣಕ್ಕೆ ಕೊಡಬೇಕಾದಂತಹ ಏನಂತಾರೆ ಓವರಾಲ್ ಇನ್ಸ್ಟ್ರಕ್ಷನ್ಸ್ನ ಅಲ್ಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ. ಆಮೇಲೆ ಯಾಕಂದರೆ ಕೆಲವೊಂದು ಪತ್ರದಲ್ಲೂ ಅವರು ಸುತ್ತೋಲೆ ಹೊಡಿಸ್ಬೇಕಾಗುತ್ತೆ, ಸುತ್ತೋಲೆ ಹೊಡಿಸೋದಕ್ಕೆ ಸಮಯ ತಗೊಳುತ್ತೆ. ಎಲ್ಲ ಮಾಡಿದ್ದಾರೆ. ಲೈವಲ್ಲಿ ವಿಡಿಯೋದಲ್ಲಿ ನಾವು ಮಾಡ್ತಿರುವಂಥ ಕೆಲಸವನ್ನು ಶ್ಲಾಘಿಸಿ ರವಿಕೃಷ್ಣಾರೆಡ್ಡಿ ಅವ್ರ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ. ಅವತ್ತು ಬಂದು ನಮ್ಮ ಕಚೇರಿ ಕುಂದುಕೊರತೆಗಳು ನಮ್ಮ ಗಮನಕ್ಕೆ ತಂದಿದ್ರೆ ನಿಜಕ್ಕೂ ನಾವು ಇದನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಅವ್ರ ಕೆಲಸದ ಬಗ್ಗೆ, ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ, ನಾವು 16 ವರ್ಷಗಳಿಂದ ಅವರನ್ನು ನೋಡಿದ್ದೀವಿ ಅಂತ ಹೇಳೋ ಅಗತ್ಯನೇ ಇಲ್ಲ, ಹೇಳಿದ್ದಾರೆ. ಆದರೆ ಕೆಲವೊಂದು ದುರಹಂಕಾರಿಗಳು, ನೀಚರು, ಹಲ್ಕಾಗಳನ್ನು ನಾವು ತಹಸೀಲ್ದಾರ್ಗಳನ್ನ ನೋಡಿದ್ದೀವಿ. ಅವಳು ಒಬ್ಬಳು ತುಂಬ ಅವಮಾನ ಆಯಿತು ಅವಳು. ಆಮೇಲೆ ಅದು ಬೇರೆ ಪ್ರಶ್ನೆ, ನನಗೆ ಅವಳೇ ಅನ್ಬೇಕಾದ್ರೆ ನಮ್ಮೇಲೆ ಅದು ಲಂಚಕ್ಕೆ ಒಬ್ಬನ ಇಟ್ಕೊಂಡಿದ್ದಾಳೆ. ಅವನು ಲಂಚ ತಗೊಂಡ ಅಂಥೇಳಿ ನಾವೆಲ್ಲ ಮುಗಿಸ್ಕೊಂಡು ಅಭಿಯಾನ ಮುಗಿಸ್ಕೊಂಡು ಎಲ್ಲ ಪತ್ರ ಕೊಟ್ಟು ಬಂದಮೇಲೆ ನಂಜನಗೂಡಲ್ಲಿ ಏನೋ ಕುಮಾರಿ ಅಂತ ಅವಳು ಆಚೆಗೆ ಬಂದು ಎಲ್ಲ ಮುಗಿಸ್ಕೊಬಂದು ಎಲ್ಲ ಒಂದು ಅಭಿಯಾನ ಮಾಡಿ ಮುಂದಿನ ಊರಿಗೆ ಹೋಗಬೇಕು ಅನ್ನೋ ಥರ ಟೈಮಲ್ಲಿ ನಾವು ಬಂದ ಸಾರ್, ನನಗೆ ಇಲ್ಲಿ ತಹಸೀಲ್ದಾರ್ ಕಚೇರಿನಲ್ಲಿ ಒಬ್ಬ ST ನನ್ನ ಹತ್ರ 20,000 ರೂಪಾಯಿ ಲಂಚ ತೊಗೊಂಡ್ಬಿಟ್ಟು ಕೆಲಸನೇ ಮಾಡ್ಕೊಡ್ತಿಲ್ಲ ಸರ್ ಅಂದಾಗ, ಹೌದಾ ಅಂತೇಳಿ ನಾವು ಹೋಗಲೇಬೇಕಲ್ಲ. ಇನ್ನು ಅಷ್ಟು ಓಪನ್ ಆಗಿ ಅವನು ಅದು ವಿಡಿಯೋ ಆಗ್ತಾಯಿದೆ, ಹೋಗಲೇಬೇಕು ಅಂತ ಹೋಗಿ ಮೇಡಮ್ ಅಲ್ಲೆಲ್ಲ ಹೋಗಿ ಎಲ್ಲ ಮುಗಿದು ಬಂದುಬಿಟ್ಟಿದ್ವಿ. ಅವ್ರಿಗೆ ನಮಸ್ಕಾರ ಹೇಳಿ ನೀವೆಲ್ಲ ಬದಲಾವಣೆ ಮಾಡಿ, ಯಾಕೆ ಒಪ್ಕೊಂಡಿದ್ದಾಳೆ. ಬಂದಮೇಲೆ ಈ ಥರ ನಿಮ್ಮ ಆಫೀಸಲ್ಲಿ ಒಬ್ಬ ಯಾರೋ ಶ್ರೀನಿವಾಸ ಅನ್ನೋನು ಇವ್ರ ಹತ್ರ ಲಂಚ ತೊಗೊಂಡಿದ್ದಾನೆ ಅಂತ ಇವರು ಹೇಳ್ತಿದ್ದಾರೆ ಮೇಡಮ್ ಇವರು ಅಂದಿದ್ದಕ್ಕೆ, ಅವಳು ಒಂದೇ ಸಲಕ್ಕೆ ಮೇಲೆ ತಕ್ಕದ್ದಿಮ್ಮಿ ಭರತನಾಟ್ಯ ಮಾಡಿ, ಯಾಕಂದರೆ ಬಹುಶಃ ಅವನ ಲಂಚದಲ್ಲಿ ಇವಳಿಗೂ ಪಾಲೋಗಿದೆ. ಆಮೇಲೆ ಬಂದು 2 ದಿವಸಕ್ಕೆ ನನ್ನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಕೇಸ್ ಹಾಕ್ಬಿಟ್ಲು. ಅಲ್ಲೆಲ್ಲ ಹೋಗಿ ಅವಮಾನ ಮಾಡಿಸ್ಕೊಂಡ್ಲೆ, ಯಾವ್ಯಾವುದೋ ತಿಪ್ಪೂರಲ್ಲ ತಿನ್ನಲ್ಲ ನೆಲೆಲ್ಲ ಅವಮಾನ ಮಾಡಿಸ್ಕೊಂಡ್ಲ. ಅದಾದಮೇಲೆ ಅವಳಿಗೇನು ಒಳ್ಳೇದೇನೂ ಆಗಲ್ಲ. ಆಮೇಲೆ ನಿಮ್ದು ಇನ್ನೊಂದು ಇನ್ಸಿಡೆಂಟ್ ನಡೀತು ಈ ಬಹುಶಃ ಮಂಡ್ಯ ಡಿಸ್ಟಿಕ್ ನಾಗಮಂಗಲದಲ್ಲಿ ಕುನ್ನಿ ಅಹ್ಮದ್. ಅದೇನು ಇನ್ಸಿಡೆಂಟ್ ಸರ್ ಅದು? ಅವನು ಕುನ್ನಿ ಅಹ್ಮದ್ ಪಾಪ ಲೋಕಲ್ ಗುಂಡಾಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದ ಅನಿಸುತ್ತೆ. ಇವತ್ತು ಎಲ್ಲ ಒಂದು ಕಡೆ ತುರುವೇಕೆರೆಯಲ್ಲಿ ಇರಬೇಕೇನೋ. ಆವತ್ತು ನಾವು ಹೋದ್ವಿ, ಅಭಿಯಾನ ಮಾಡಿದ್ವಿ, ಚೆನ್ನಾಗಿ ಆಗ್ತಾಯಿತ್ತು. ಮಧ್ಯದಲ್ಲಿ ಯಾರೊಬ್ಬರು ತರಲೆ ಮಾಡೋರು ಇದ್ದೇ ಇರ್ತಾರಲ್ಲ. ಸೊ ಇದನ್ನು ಬಂದ, ನೀವು ಯಾರು ಪ್ರಶ್ನೆ ಮಾಡೋಕ್ಕೆ, ಅವನಪ್ಪ ಅವ್ನು ದುರಹಂಕಾರ ನೋಡಬೇಕು ನೀವು. ಆಮೇಲೆ ಬಂದ, ಅವನ ಜೊತೆಗೆ ಊರಲ್ಲಿರೋ ಗೂಂಡಗಳೆಲ್ಲ ಬಂದ್ಬಿಟ್ರು, ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು ಹಾಗೆ ಹೀಗೆ ಅಂತ. ನಾನು ಅವ್ನಿಗೆ ಲೀಗಲ್ ಅಡ್ವೈಸರು ಅಂತಾನೆ, ಒಬ್ಬ ಲಾಯರು. ಯಾರಿಗೆ? ತಹಸೀಲ್ದಾರ್ ಲೀಗಲ್ ಅಡ್ವೈಸರ್ ಇಟ್ಕೊಳಕ್ಕಾಗುತ್ತಾ? ಅವ್ನ ಚೇಂಬರಲ್ಲಿ ಹೇಳ್ತಾ ಎಲ್ಲ ಲೈವ್ ಆಗಿದೆ. ಆ್ಯಕ್ಚುಲಿ ಇಲಾಖೆ ವಿಚಾರಣೆ ನಡೆದ್ರೆ ಅವ್ನು ಜೈಲ್ಗೆ ಹೋಗ್ಬೇಕು. ಸೊ ಅದಾದ್ಮೇಲೆ ಹೋಗ್ಬಿಟ್ಟು ಅಲ್ಲಿರೋ ಕಚೇರಿಯಲ್ಲಿರೋ ಸಿಬ್ಬಂದಿನೆಲ್ಲ ಅದೇ ಟೈಮಿಗೆ ಇನ್ಸ್ಪೆಕ್ಟರ್ನ ಕರ್ಸ್ಕೊಂಡ್ಬಿಟ್ಟು ಅವ್ನು SI ಪಾಪ ದಡ್ಡ ಮೂರ್ಖ, ಏನೋ ರವೀನೋ ಏನೋ, ಏನು ಒಳ್ಳೆ ಒಂದು ಮನುಷ್ಯ ನನಗೆ ಗೊತ್ತಿದ್ದಂಗೆ, ಆದರೆ ಮೂರ್ಖ. ಸೊ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ನಾವು ಯಾವುದೋ ಒಂದು ಇದ್ರಲ್ಲಿ ಹೋಗ್ಬಿಟ್ವಿ, ಏನು ನೀನು ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನೋಟಿಸ್ ಕೊಡೋದು ಬೇಕಾಗಿತ್ತು. ನಾವು ಹೋಗ್ಬಿಟ್ವಿ, ಇಲ್ಲಿಗೆ ಬಗೆಯಿರುತ್ತೆ ಅಂದ್ಕೊಟ್ರೆ ನೋಡ್ರಿ ಒಳಗಡೆ ಕೂರಿಸ್ಕೊಂಡು ಕೇಸೇ ಹಾಕ್ಬಿಟ್ರು.
ರಾತ್ರಿ 10 ಗಂಟೆನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬೇಲಾಯಿತು. ಹೌದು. ಚಾರಿತ್ರಿಕವಾದ ಘಟನೆಗಳು. ಸೆಕ್ಷನ್ 353 ಅರೆಸ್ಟ್ ಆದವರು ಇಲ್ಲಿ ತನಕ 1-2 ದಿವಸ ಜೈಲಲ್ಲಿ ಬಂದಿದ್ದು ಉದಾಹರಣೆ ಇಲ್ಲ ಕರ್ನಾಟಕದಲ್ಲಿ. ನಾವು ಬಂದ್ವಿ. ನಾನು ಆವತ್ತು ಮಾರನೇ ದಿವಸ ನಡೆಸಿದ್ರು ಶಿವರಾತ್ರಿ ಹಬ್ಬ. ನಮ್ಮವ್ರಿಗೆ ಹೇಳಿದೆ ಜೈಲಲ್ಲೇ ಶಿವರಾತ್ರಿ ಮಾಡೋಣ, ಭಯ ಪಡ್ಬೇಡಿ, ನಾವು ಅರೆಸ್ಟ್ ಆಗೋಣ ಅಂತ. ನಾವು ಬೇಲೆ ಕೇಳಬಾರ್ದು ಅಂತ ನಾನು. ಅದ್ರಲ್ಲಿ ನಮ್ಮ ವಕೀಲರು ಜಿಲ್ಲಾಧ್ಯಕ್ಷರಾಗಿದ್ದಂಥ ವೆಂಕಟೇಶ್ ಆಗ ಇದ್ರು. ಅವರು ಸ್ವಲ್ಪ ವಕೀಲರ ಜೊತೆ ಮಾತಾಡಿ ಬೇಲ್ಗೆ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಅದನ್ನು ಬೆಂಗಳೂರಿಂದ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರು ಭಾಸ್ಕರ್ ಎಲ್ಲ ಬಂದರು, ಭಾಳ ಚೆನ್ನಾಗಿ ಇದು ಮಾಡಿದ್ರು. ರಾತ್ರಿ 10 ಗಂಟೆನಲ್ಲಿ ಬೇಲಾಯಿತು. ಸೊ ಹೀಗೆ ಇವರೆಲ್ಲ ಕುನ್ಯಾ ಮಧು ಕುಮಾರ್ ಇವರೆಲ್ಲ ಅವರಿಬ್ಬರೇ ನಮ್ಗೆ ಗೊತ್ತಿದ್ದಂಗೆ ಇದ್ರು, ಅಹಂಕಾರದಲ್ಲಿ ಹಾಕಿದವರು. ತಪ್ಪು. ನಾನು ಇವತ್ತು ಅವ್ರಿಗೆ ಇದನ್ನು ಕೇಳ್ಬಿಡ್ತಾರೋ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದಕ್ಷತೆಯಿಂದ ಕೆಲಸ ಮಾಡಿ, ನಾವು ಯಾರದನ್ನು ನಿಮ್ಮ ತಲೆ ಹೊಡೆಯೋದಿಕ್ಕೋ ಅಥವಾ ಮಾಡೋದಕ್ಕೆ ಬಂದಿಲ್ಲ. ಜನರ ಹಕ್ಕುಗಳನ್ನ ಕೇಳೋದಕ್ಕೆ ಬಂದಿದ್ವಿ. ನಮಗೇನು ವೈಯಕ್ತಿಕವಾಗಿ ನನಗೇನು ಕೆಲಸ ಇದೆ, ನಾಗಮಂಗಲದಲ್ಲಿ ನನಗೇನು ಕೆಲಸ ಇದೆ, ಅಲ್ಲಿನ ಜನರ ಪರವಾಗಿ, ರಾಜ್ಯದ ಜನರ ಪರವಾಗಿ, ಇಲ್ಲಿನ ವ್ಯವಸ್ಥೆಯ ಸುಧಾರಣೆಗಾಗಿ ಹೋರಾಟ ಮಾಡ್ತಾರೆ. ನಮ್ಮ ಮೇಲೆ ನೀವು ಸುಳ್ಳು ಕೇಸುಗಳು ಹಾಕ್ಸ್ತೀರಾ, ನಿಮ್ಗೇನು ದೇವ್ರು ಬಿಡ್ತಾನ? ರವಿಕೃಷ್ಣ ರೆಡ್ಡಿ ನಾನು ಕ್ಷಮಿಸ್ತೀನಿ. ನಾನು ಯಾಕಂದ್ರೆ ಇದನ್ನೆಲ್ಲ ಜ್ಞಾಪಕ ಇದು ಗೊತ್ತಾಗಲಿ ಅಂತ ಹೇಳ್ತಿರೋದು. ಇಲ್ಲ ನಾವು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಮ್ಮ ಹೋರಾಟದ ಭಾಗವಾಗಿ ನಾವೆಲ್ಲ ಸರ್ವೇ ಜನ ಸುಖಿನೋಭವಂತು ಅಂದ್ಕೊಂಡು ಹೋಗ್ತಿರುವಂಥ ಮನುಷ್ಯ. ಆದರೆ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೊಬ್ಬರಿಗೆ ಮಾಡಿದ್ರೆ ಏನಾಗುತ್ತೆ? ಅದಕ್ಕೆ ನಾನು ಇವೆಲ್ಲ ಸರ್ಕಾರಿ ಉದ್ಯೋಗ ಅನ್ನೋದೇ ಪೂರ್ವಜನ್ಮದ ಪುಣ್ಯದ ಫಲ ಕಣ್ರಯ್ಯ. ನಿಮಗೆ ಕೈ ತುಂಬ ಸಂಬಳ ಬರುತ್ತೆ, ಅದ್ರ ಜೊತೆಗೆ ನೀವು ಮಾಡೋದು ಜನರ ಸೇವೆ. ಎಷ್ಟು ಜನಕ್ಕೆ ದುಡ್ಡು ಕೊಟ್ಟು ಜನರ ಸೇವೆ ಮಾಡುವಂತಾರೆ. ಎಷ್ಟು ಜನ ಪಾಪ ಸಮಾಜ ಸೇವೆ ಮಾಡ್ತಾರೆ, ಸ್ವಂತ ದುಡ್ಡಲ್ಲಿ ಸಮಾಜ ಸೇವೆ ಮಾಡ್ತಾರೆ. ಬಡವ್ರ ಮಕ್ಕಳಿಗೆ ಫೀಸ್ ಕಟ್ತಾರೆ, ಎಲ್ಲೋ ಒಂದು ಇನ್ಯಾವುದೋ ಒಂದು ಏನೋ ಸಹಾಯ ಮಾಡ್ತಾರೆ. ಯಾರ್ದೋ ಮನೆಯಲ್ಲಿ ಮದುವೆಗೆ ಕಷ್ಟ ಆಗಿದ್ರೆ ಮದುವೆಗೆ ಸಹಾಯ ಮಾಡ್ತಾರೆ. ಯಾರು ಪಾಪ ಸಮಾಜ ಸೇವೆ ಮಾಡಬೇಕು ಅಂದ್ಕೊಂಡಿರು. ಆದರೆ ನೀನು ಸರ್ಕಾರಿ ಅಧಿಕಾರಿಯ ಕೂತ್ಕೊಂಡು ಬರೀ ಒಂದು ಪತ್ರದಲ್ಲಿ ಒಂದು ಸೈನಲ್ಲಿ ಎಷ್ಟೋ ನೂರಾರು ಸಾವಿರಾರು ಜನರ ಮನೆ ದೀಪ ಬೆಳಗುವಂತಹ ಒಂದು ಕೆಲಸ, ಅದರಲ್ಲಿ ನೀವು ಹೇಳ್ತೀನೋ ಕೆಲಸ ಮಾಡಿ ಅವ್ರು ಮಾಡದೆ ಬಿಟ್ಟರೆ ಉದ್ಧಾರ ಆಗ್ತೀರೇನ್ರಯ್ಯ ಅಂತಷ್ಟು ನಾವು ಕೇಳ್ತೀವಿ. ಅದಕ್ಕೆ ಅವರೆಲ್ಲರೂ ಗೌರವದಿಂದ ನಡ್ಕೊಳ್ಳಿ. ಸಮಾಜಕ್ಕಾಗಿ ನಿಮ್ಮ ಆತ್ಮ ಮಿಡೀಲಿ, ಹೃದಯ ಮಿಡೀಲಿ, ಜನರಿಗೆ ಹೃದಯ ಮಿಡೀಲಿ. ನಿಮ್ಗೆ ಒಳ್ಳೆಯದಾಗುತ್ತೆ. ಒಳ್ಳೆಯ ವ್ಯವಸ್ಥೆಯ ನಾಡೊಳಗಿನ ದೇಶವನ್ನು ಕಟ್ಟುವ ಸೈನಿಕರು ಸರ್ಕಾರಿ ನೌಕರರು. ಯಾಕಂದರೆ ಸರ್ಕಾರಿ ನೌಕರರೇ ಇಲ್ಲಿನ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು, ಸರಿ ಮಾಡಬೇಕು. ಒಂದು ಊರು ಕಟ್ಟಬೇಕು, ನಾಡು ಕಟ್ಟಬೇಕು ಅಂದರೆ ಎಲ್ಲ ಸಂಪನ್ಮೂಲಗಳು ಇವತ್ತು ಯಾರ ಕೈಯಲ್ಲಿದೆ? ಸರ್ಕಾರದ ಕೈಯಲ್ಲಿ, ಸರ್ಕಾರಿ ನೌಕರರ ಕೈ. ಸದ್ವಿನಿಯೋಗ ಮಾಡಿ ನಾಡನ್ನು ಕಟ್ಟಿ. ಇಷ್ಟೊತ್ತಿಗೆ ನಮ್ಮ ದೇಶ ಒಂದು ಮುಂದುವರೆದ ದೇಶ ಆಗಬೇಕಾಗಿತ್ತು. ಭ್ರಷ್ಟಾಚಾರ, ಸರ್ಕಾರಿ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಪರಮ ಭ್ರಷ್ಟಾಚಾರದಿಂದಾಗಿ, ದೇಶದ್ರೋಹದಿಂದಾಗಿ, ಮಾನವ ದ್ರೋಹದಿಂದಾಗಿ ಇವತ್ತಿನ್ನೂ ನಾವು ಬಡತನದಲ್ಲಿ, ಅಸಮಾನತೆಯಲ್ಲಿ ನರಳ್ತಾ ಇದ್ದೀವಿ. ನಾನು ಇಡೀ ದೇಶವನ್ನು ನೋಡಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಒಂದು ಅಸ್ಸಾಂ ಆ ಭಾಗದ ಒಂದು 4-5 ಸಣ್ಣ ರಾಜ್ಯಗಳನ್ನ ಬಿಟ್ಟರೆ ಇಡೀ ದೇಶದ ಏನು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹೋಗಿ ಬಂದಿದ್ದೀನಿ. ತುಂಬ ಶ್ರೀಮಂತವಾದ ದೇಶ, ಸಮೃದ್ಧವಾದ ದೇಶ, ದುಡಿದು ತಿನ್ನುವ ಜನರಿರುವಂಥ ದೇಶ. ಇವತ್ತಿಗೂ ದೇಶದ ಸಂಪತ್ತನ್ನು ಹೆಚ್ಚು ಮಾಡ್ತಿರುವಂಥವರು ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ. ಆದರೆ ಇವತ್ತು ಸಂಪತ್ತು ಕೆಲವೇ ಖದೀಮರ ಕೈಯಲ್ಲಿ ಶೇಖರಣೆ ಆಗಿದೆ. ಮತ್ತು ಸರ್ಕಾರಿ ಅಧಿಕಾರಿಗಳು ಹಣ ಹಣ ಹಣ, ಅಧಿಕಾರ ಅಂತ ಬಾಯಿ ಬಿಟ್ಕೊಂಡು ಅದು ಇವ್ರು ಕಟ್ಟುವಂಥ ಇವರ ಯೋಗ್ಯತೆಗಳಿಗೆ ಇವ್ರು ಕಟ್ಟುವಂಥ ಸರ್ಕಾರಿ ಶಾಲೆ 10 ವರ್ಷ ಬಾಳಿಕೆ ಬರ್ತಾ ಇಲ್ಲ. ಅದಕ್ಕೆ ಕೊಟ್ಟಿರೋದು 50 ವರ್ಷ 100 ವರ್ಷ ಬಾಳಿಕೆ ಬರುವಷ್ಟು ಹಣ ಅದಕ್ಕೆ ಖರ್ಚು ಮಾಡಿರೋದು. 40%. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ 60% ಇದೆ. 40% PCM ಅಂದ್ರಲ್ಲ, ನಿಜ ಅದು. ಇವತ್ತು 60% ಇರೋದು ನಿಜ. ಯಾರೋ ಪಾಪ ಖಾಸಗಿಯವರು ಯಾವುದೋ ಒಂದು ಡೈರಿ ಮಾಡ್ತೀವಿ, ಒಂದು ಹಾಸ್ಪಿಟ್ಲ್ ಮಾಡ್ತೀವಿ, ಅಥವಾ ಇನ್ನೊಂದೇನೋ ಮಾಡ್ತೀವಿ ಅಂದರೆ, ಅಥವಾ ಇನ್ನೊಂದು ಯಾವುದೋ ಉದ್ಯಮ ಮಾಡ್ತೀವಿ ಅಂದರೆ ಅವ್ರ ಹತ್ರ ಲಂಚ ಕೇಳ್ತಾರೆ ನೀಚರು ನಮ್ಮ ಜನಪ್ರತಿನಿಧಿಗಳು. ಏನೋ ಅಪ್ರೂವಲ್ಗೆ. ಇವನು ಯಾವನು ಅಪ್ರೂವಲ್ ಕೊಡೋದಕ್ಕೆ? ಆದರೆ ನನ್ನ ಕ್ಷೇತ್ರದಲ್ಲಿ ಆಗಬೇಕು ಅಂದರೆ ಮೊದಲು ನನಗೆ ಕಪ್ಪ ಕಾಣಿಕೆ ಕೊಡಬೇಕು, ಚಪ್ಪಲಿ ತಗೊಂಡು ಹೊಡಿಬೇಕು ಈ ಲೋಫರ್ಗಳನ್ನು. ಜನರು ಕಷ್ಟಪಟ್ಟು ದುಡಿಯೋದು, ಇವರು ಕಪ್ಪ ಕಾಣಿಕೆ ಕೊಟ್ಟು ಇವನು ಯಾವನೋ ಅಯೋಗ್ಯ ಅಧಿಕಾರಿ ಇವರ ಮಾತು ಕೇಳಿ ಅನುಮತಿ ಕೊಡೋದಾ? ಎಲ್ಲ ಡಿಸೆಂಟ್ರಲೈಸ್ ಆಗಬೇಕು, ಎಲ್ಲ ಆಟೋಮೇಟೆಡ್ ಆಗಬೇಕು, ಎಲ್ಲ ಪಾರದರ್ಶಕ ಆಗಬೇಕು. ಆವಾಗ ಮಾತ್ರ ಇದೇನಾದ್ರು ವ್ಯವಸ್ಥೆ ಬದಲಾಗುತ್ತೆ. ಇಲ್ಲಾಂದರೆ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋಗಿ, ಇವತ್ತು ಪಾಂಡವಪುರ ಅಥವಾ ಮೇಲ್ಕೋಟೆನೋ ಅಥವಾ ಇನ್ಯಾವುದೋ ಶ್ರೀರಂಗಪಟ್ಟಣನೋ ಅಥವಾ ಹಾಸನನೋ ಬೆಂಗಳೂರು ಆನೇಕಲ್ಲಲ್ಲೋ ಯಾವುದೋ ಒಂದು ನೀವು ಒಂದು ಉದ್ಯಮ ಮಾಡಬೇಕು ಅಂತ ಹೋದರೆ ಅದು ಸರ್ಕಾರದ ಅನುಮತಿ ಬೇಕು ಅನ್ನೋ ಸ್ವಲ್ಪ ದೊಡ್ಡ ಮಟ್ಟದ ಬಂಡವಾಳ ಇತ್ತು ಅಂದರೆ MLAಗಳು ಕರ್ಸ್ಕೊಳ್ತಾರೆ. MP ಗಳು ದೊಡ್ಡ ನಾನು ಹೇಳೋದಿಲ್ಲ, ನನಗೆ ಗೊತ್ತಿದೆ. ನನಗೆ ಯಾವನ MP ಏನು ಮಾಡಿದಂಥ ಒಂದು ಮಾಹಿತಿ ಬಂತು ನನಗೆ. ಲೋಫರ್ಗಳು, ಲುಚ್ಚಾಗಳು ಅವ್ರ ಆಫೀಸಿಂದ ಕರೆ ಮಾಡ್ತಾರೆ. ಸರ್ ನಿಮ್ಮದು 60 ಕೋಟಿ ಪ್ರಾಜೆಕ್ಟ್ ಅಲ್ವಾ, ಇಷ್ಟು ಪರ್ಸೆಂಟು ದಯವಿಟ್ಟು ನಮ್ಮ ಆಫೀಸ್ಗೆ ಅಥವಾ ನಮಗೆ ತಲುಪಿಸ್ಬಿಡಿ ಸರ್. MP ಗಳ ಕಚೇರಿಯಿಂದ ಫೋನ್ ಹೋಗುತ್ತೆ. ಎಷ್ಟೋ MLAಗಳಿಗೆ ನಾವು ಈ ಥರದ್ದೊಂದು ಏನೋ ಒಂದು ಉದ್ಯಮ ಮಾಡಬೇಕು ಅಂತಿದ್ವಿ, ಇಲ್ಲಿ ಯಾವುದೋ ಒಂದು ಸಿಂಗಲ್ ವಿಂಡೋ ಅದು ಇದು ಅಂತಾರೆ, ನಾವೆಲ್ಲ ಅಪ್ಲೈ ಮಾಡಿದ್ವಿ, ಆದ್ರೂ ನಮ್ಮನ್ನು ಕರೆಸ್ಕೊಂಡು ಅನುಮತಿ ಕೊಡ್ದಿರ ಮಾಡ್ತಾರೆ. ಇರೋದು ಹಂಗೆ ಅಲ್ವಾ ಸರ್?
ಈಗ ಹಾಗಾದ್ರೆ ಬಂಡವಾಳ ಹಾಕೋರು ಬರ್ತಾರ ಹಾಗಾದ್ರೆ? ಎಲ್ಲಿ ಬರ್ತಾರೆ? ಮೋಸ ಮಾಡೋರಿಗೆ ಬಂಡವಾಳ ಹಾಕೋಂತಾರೆ, ಮೋಸ ಮಾಡೋ ಅಂಥವ್ರೆ ಬಂಡವಾಳಗಾರರಾಗೋದು, ಮತ್ತು ಬಂಡವಾಳ ಹಾಕಿರೋರು ಎಲ್ಲರೂ ಸಾಯೋದು. ಅಂದರೆ ನ್ಯಾಯವಾಗಿ ಈಗ ಯಾವುದೋ ಒಂದು ಉದ್ಯಮ ನಾವು ಮಾಡಬೇಕು ಅಂದಾಗ 100 ಕೋಟಿ ಹಾಕಿದಾಗ ಅದಕ್ಕೆ ಇಷ್ಟು ರಿಟರ್ನ್ಸ್ ಅಂತಿರುತ್ತೆ. 100 ಕೋಟಿ ಬದಲಿಗೆ ಅದು 150 ಕೋಟಿ ಬಂಡವಾಳ ಬೇಡ್ಬಿಟ್ರೆ ಎಲ್ಲಿ ರಿಟರ್ನ್ಸ್ ಇರುತ್ತೆ? ನಮ್ಮಲ್ಲಿ ಆಂಟ್ರಪ್ರಿನರ್ಶಿಪ್ ಅಂತಾರಲ್ವ, ಉದ್ಯಮಶೀಲತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಜನರಲ್ಲಿ ಇಲ್ಲದೇ ಇರೋದಕ್ಕೆ ಕಾರಣನೇ ಭ್ರಷ್ಟಾಚಾರ. ಇವತ್ತು 6 ತಿಂಗಳಲ್ಲಿ ನಾವೊಂದು FPO ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ವಿ. 2 ತಿಂಗಳಲ್ಲಿ 3 ತಿಂಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ 8 ತಿಂಗಳಾದ್ಮೇಲೆ ಆಯಿತು. ಚುನಾವಣಾ ಆಯೋಗದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಯಾರಿಗೋ ಒಂದು 2 ಲಕ್ಷನೋ 3 ಲಕ್ಷನೋ ಕೊಟ್ಬಿಟ್ಟಿದ್ರೆ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಬರ್ತಾ ಇತ್ತು. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಡೆಲ್ಲಿನಲ್ಲಿ ಅಲ್ಲಿ ಭ್ರಷ್ಟಾಚಾರ ಇದೆ. 7 ತಿಂಗಳು ತಗೊಂಡ್ರು, 8 ತಿಂಗಳು ತಗೊಂಡ್ರು ನಮ್ಮ ಪಕ್ಷವನ್ನು ರಿಜಿಸ್ಟರ್ ಮಾಡೋದಕ್ಕೆ. ನಾವು ಹೋಗಿ ಅಲ್ಲಿ ರಿಸೆಪ್ಷನಿಸ್ಟ್ ಅಲ್ಲಿ ನಮ್ಗೆ ಅವತ್ತು ಅಪಾಯಿಂಟ್ಮೆಂಟ್ ಇದೆ ಒಳಗಡೆ. ನಾನು ನಮ್ಮ ಈಗಿನ ರಾಜ್ಯಾಧ್ಯಕ್ಷ ದೀಪಕ್ ಸಿ ಅನ್ನೋರಿಬ್ರು ಡೆಲ್ಲಿಗೆ ಹೋಗಿದ್ವಿ, ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ರಿಸೆಪ್ಷನ್ಗೆ ಹೋಗಿದ್ದೀವಿ. ಇಂಥವ್ರ ಹತ್ರ ನಮ್ಮದು ಈಗ ಅಪಾಯಿಂಟ್ಮೆಂಟ್ ಇದೆ ಅವ್ರಿಗೆ ಅಂತ ಹೇಳಿದ್ರೆ ಸುಮ್ಮನೆ ಕೂರಿಸ್ಬಿಟ್ಟು ಸುಮ್ಮನೆ ಹಾಗೆ ಇದ್ದಾನೆ, ಆಯ್ತು ಕಳ್ತೀನಿ ಅಂತೇಳಿ. ನಾನು ಅರ್ಧ ಗಂಟೆ ನೋಡಿದ್ವಿ, 1 ಗಂಟೆ ನೋಡಿದ್ವಿ. ಆಮೇಲೆ ನಾನು ಒಂದಕ್ಕೆ ಹೋಗ್ಬೇಕು ಅಂತ ಟಾಯ್ಲೆಟ್ಗೆ ಹೋದ್ರೆ ಅಲ್ಲಿ ಬರ್ತಾನೆ ಚಡ್ಡಿ ಬಿಚ್ಕೊಂಡು, ಒಬ್ಬ ಜಿಪ್ ಬಿಚ್ಕೊಂಡು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು, ಅಮ್ಕೋ ಕುಚ್ ದೇಖ್ಲೋ. ಇವನು ರಿಸೆಪ್ಷನ್ನಲ್ಲಿರೋನು ಎಲೆಕ್ಷನ್ ಕಮಿಷನ್ ಒಳಗಡೆ ಆಫೀಸರ್ ಹತ್ರ ಕಳ್ಸೋದಿಕ್ಕೆ ಅಮ್ಕೋ ಕುಚ್ ದೇಖ್ಲೋ ಅಂತಾನೆ. ದೇಖ್ಲೋ ಪಕ್ಲೋ ಕೋಚ್ನಾಯಿ ಅಂದೆ ನಾನು. ಆಮೇಲೆ ಏನಾಯ್ತು, ಇವನು ಮಕ್ಕಳು ಕೊಡಲ್ಲ ಅಂತ ಗೊತ್ತಾಯ್ತು. ಆಮೇಲೆ ನಾವು ಒಳಗಡೆ ಇರೋರ್ಗು ಫೋನ್ ಮಾಡಿದ್ವಿ. ಆಮೇಲೆ ಕರೆಸ್ಕೊಂಡ್ರು. ನಮ್ಮ ಕೆಲಸ ಒಂದೇ ದಿವಸದಲ್ಲಿ ಆಗ್ಬಿಡ್ತು. ಆಮೇಲೆ ಬಂದು ನಾನು 3 ಪೇಜಿನ ಲೆಟ್ರ್ ಬರೆದೆ ಖುದ್ದಾಗಿ. ನಿಮ್ಮಲ್ಲಿ ಇಂಥ ಅಯೋಗ್ಯರಿದ್ದಾರೆ, ಭ್ರಷ್ಟರಿದ್ದಾರೆ, ಗೇಟಲ್ಲಿ ಇರುವಂಥವರು ಏಲ್ ತಿನ್ನೋ ಜನ ಇದ್ದಾರೆ ಅಂತ. ಅದೆಲ್ಲ ಬದಲಾವಣೆಗಳು, ಆಮೇಲೆ ಸುಧಾರಣೆಗಳು ಎಲೆಕ್ಷನ್ ಕಮಿಷನಲ್ಲಿ ಆಯಿತು. 2019ರಲ್ಲಿ ಆದಂಥ ಸತ್ಯ ಘಟನೆ ಇದು. ಇನ್ನು ಹೀಗಿರುವಾಗ ನಮ್ಮ ರಾಜ್ಯದಲ್ಲಿ ಇನ್ನು ಉದ್ಯಮ ಮಾಡಬೇಕು ಅಂತ ಬಂದಿರೋರಿಗೆ ನಮ್ಮ ಒಬ್ಬ ವಿಲೇಜ್ ಇವನಿಂದ ಅಕೌಂಟೆಂಟಿಂದ ಹಿಡ್ಕೊಂಡು DC ತನಕ ಕರೆಸ್ಕೊಳ್ತಾರೆ. ಯಾರಿಗೆ ಮನಸ್ಸು ಬರುತ್ತೆ? ನ್ಯಾಯವಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಎಷ್ಟು ಜನಕ್ಕೆ ಮನಸ್ಸು ಬರುತ್ತೆ? ಅನ್ಯಾಯ ಮಾಡದೆ ಪ್ರಾಮಾಣಿಕವಾದ ಮಾರ್ಗದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇಷ್ಟೆಲ್ಲ ಲಂಚ ಕೊಡಬೇಕು ಅನ್ನೋವಾಗ ಅವ್ರ ಮನಸ್ಸಿಗೆ ನೋವಾಗಲ್ವಾ? ಅಥವಾ ಅವ್ರು ಮಾಡಬೇಕು ಅಂದ್ರೂ ಅವರು ತಮ್ಮ ರಾಜಿ ಆಗಲ್ವ? ತಮ್ಮ ತತ್ವಗಳಲ್ಲಿ ನ್ಯಾಯದಲ್ಲಿ ಮೌಲ್ಯದಲ್ಲಿ ರಾಜಿ ಆದಮೇಲೆ ಆ ಸಮಾಜದಲ್ಲಿ ಆತ್ಮ ಇದೆಯಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.